ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 20 ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅಂತ ಬರುತ್ತೆ. ಈ ಪಾಠವನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆಧುನಿಕ ಯುಗದ ಆರಂಭವನ್ನು ಸೂಚಿಸುವ ಬಹುಮುಖ್ಯ ಅಂಶವೆಂದರೆ ರಾಷ್ಟ್ರೀಯ ಪ್ರಭುತ್ವದ ಉದಯ. ಸಾಮಾನ್ಯವಾಗಿ 15, 16, 17ನೇ ಶತಮಾನಗಳಲ್ಲಿ ತಲೆ ಎತ್ತಿದ ರಾಜ್ಯಗಳ ರಚನೆಗೆ ತರ್ಕಬದ್ಧವಾದ ಆಧಾರವಿರಲಿಲ್ಲ. ನೋಡಿ, 15 ಆಗಿರ್ಬೋದು, 16 ಆಮೇಲೆ 17ನೇ ಶತಮಾನಗಳಲ್ಲಿ ತಲೆ ಎತ್ತಿದ ರಾಜ್ಯಗಳ ರಚನೆಗೆ ತರ್ಕಬದ್ಧವಾದ ಆಧಾರವಿಲ್ಲ. ಅವು ಚಕ್ರಾಧಿಪತ್ಯದಿಂದ ಹಿಡಿದು ನಗರ ರಾಜ್ಯಗಳವರೆಗೆ ವೈವಿಧ್ಯವನ್ನು ಹೊಂದಿದ್ವು. ಆ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದ ಜನರು ಒಂದೇ ಬಗೆಯವರಾಗಿರಲಿಲ್ಲ. ಅವರು ಬೇರೆ ಬೇರೆ ರಾಷ್ಟ್ರತ್ವವನ್ನು ಪಡೆದವರಾಗಿದ್ದರು. ಬೇರೆ ಬೇರೆ ರಾಷ್ಟ್ರತ್ವವನ್ನು ಪಡೆದವರಾಗಿರೋದ್ರಿಂದ ಅಲ್ಲೇನೋ ಆ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದ ಜನರು ಒಂದೇ ಬಗೆಯವರು ಆಗಿರಲಿಲ್ಲ. ಬೇರೆ ಬೇರೆ ಭಾಷೆ ಮತ್ತು ಭಿನ್ನ ಭಿನ್ನ ಸಂಸ್ಕೃತಿಯನ್ನು ಸಹ ಅವರು ಹೊಂದಿದ್ರು. ಊಳಿಗಮಾನ್ಯ ಪದ್ಧತಿಯ ಅವನತಿಯಿಂದ ಉಂಬಳಿ ಜಮೀನುದಾರರ ರಾಜಕೀಯ ಶಕ್ತಿಯು ಕೂಡ ಕುಂದಿತು. ಇದರಿಂದ ಯುರೋಪಿನ ಅನೇಕ ರಾಜರು ಉಂಬಳಿ ಜಮೀನುದಾರರ ಮೇಲಿದ್ದ ತಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಎಲ್ಲ ಅಧಿಕಾರವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಈ ಉಂಬಳಿ ಜಮೀನುದಾರರ ಈ ರಾಜಕೀಯ ಶಕ್ತಿ ಕುಂದೋಗುತ್ತಲ್ಲ, ಹಾಗಾಗಿ ಅವರ ರಾಜಕೀಯ ಶಕ್ತಿ ಪ್ರಭಾವ ಕಡಿಮೆ ಆಗುತ್ತೆ. ಆದ್ದರಿಂದಾಗಿ ಅವ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರಾಜರು ಏನು ಮಾಡ್ತಾರೆ, ಅವರ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಎಲ್ಲ ಅಧಿಕಾರವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ಯುರೋಪಿನಲ್ಲಿ ಇರ್ತಕ್ಕಂಥ ಅನೇಕ ರಾಜರು ದೈವದತ್ತಾಧಿಕಾರ ಅಂದರೆ ಡಿವೈನ್ ರೈಟ್ ಅಂತ ಕರೀತಾರೆ. ಡಿವೈನ್ ರೈಟ್ ಅಂದರೆ ದೈವದತ್ತಾಧಿಕಾರ ಅಂತ ಬರುತ್ತೆ ನೋಡಿ. ಈ ದೈವದತ್ತಾಧಿಕಾರದಲ್ಲಿ ನಂಬಿಕೆ ಇಟ್ಟಿದ್ದು ಪ್ರಜೆಗಳಿಗೆ ಉತ್ತರಿಸಬೇಕಿಲ್ಲ ಅಂತೇಳಿ ಅವರು ತಿಳಿದಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಮಧ್ಯಮ ವರ್ಗವು ತನ್ನ ಹಿತದೃಷ್ಟಿಯಿಂದ ರಾಜರುಗಳಿಗೆ ಬೆಂಬಲವನ್ನು ನೀಡಿತು. ಮತ್ತು ಈ ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಮತ್ತು ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅತಿ ಪ್ರಬಲವಾದ ರಾಷ್ಟ್ರೀಯ ಭಾವನೆ ಅಥವಾ ದೇಶಪ್ರೇಮ ತನ್ನದೇ ಆದ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಹೊಂದಿತ್ತು. ನೋಡಿ, ಯಾವುದೇ ದೇಶ ಆಗಿರ್ಬೋದು, ತಮ್ಮದು ಕೆಲವೊಂದಿಷ್ಟು ಒಳ್ಳೆಯ ಪ್ರಭಾವನೂ ಇರುತ್ತೆ, ಒಳ್ಳೆಯದಿರುತ್ತೆ, ಕೆಟ್ಟದ್ದೂ ಇರುತ್ತೆ, ಎಲ್ಲ ದೇಶಗಳಲ್ಲೂ ಇರುತ್ತೆ. ಇಲ್ಲೇನಾಗುತ್ತೆ, ಅತಿ ಪ್ರಬಲವಾದ ರಾಷ್ಟ್ರೀಯ ಭಾವನೆ ಅಥವಾ ದೇಶಪ್ರೇಮ ತನ್ನದೇ ಆದ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಹೊಂದಿತ್ತು. ಈ ರಾಷ್ಟ್ರಗಳು ಊಳಿಗಮಾನ್ಯ ಕಾಲದ ಅನಾಯಕತ್ವವನ್ನು ಅಂತ್ಯಗೊಳಿಸಿದವು. ಅವು ಒಂದೇ ಬಗೆಯ ಸಂಸ್ಕೃತಿಯನ್ನು ಹೊಂದಿದ್ದ ಜನರನ್ನು ಒಬ್ಬ ದೊರೆಯ ಆಳ್ವಿಕೆಯಲ್ಲಿ ಒಟ್ಟುಗೂಡುವಂತೆ ಮಾಡಿದವು. ನೋಡಿ, ಈ ಅತಿಯಾದ ದೇಶಪ್ರೇಮ ಇದೇನು ಮಾಡುತ್ತೆ, ರಾಷ್ಟ್ರಗಳ ಊಳಿಗಮಾನ್ಯ ಕಾಲದ ಅನಾಯಕತ್ವವನ್ನು ಅಂತ್ಯಗೊಳಿಸ್ತವೆ. ಹಾಗೆ ಅವೇನು ಮಾಡ್ತವೆ, ಒಂದೇ ಬಗೆಯ ಸಂಸ್ಕೃತಿಯನ್ನು ಹೊಂದಿದ್ದ ಜನರನ್ನು ಒಬ್ಬ ದೊರೆಯ ಆಳ್ವಿಕೆಯಲ್ಲಿ ಒಟ್ಟುಗೂಡುವಂತೆ ಮಾಡ್ತವೆ. ರಾಷ್ಟ್ರಗಳ ನಡುವೆ ಘರ್ಷಣೆ ಮತ್ತು ಪೈಪೋಟಿ ಪ್ರಾರಂಭವಾಗುತ್ತೆ. ಅಮೆರಿಕ ಮತ್ತು ಏಷ್ಯಾ ಖಂಡಗಳಲ್ಲಿ ವ್ಯಾಪಾರ ಮತ್ತು ವಸಾಹತುಗಳ ಹತೋಟಿಗಾಗಿ ಘರ್ಷಣೆ ಮತ್ತು ಯುದ್ಧಗಳಿಗೆ ಅವಕಾಶ ಕೂಡ ಮಾಡಿಕೊಡ್ತವೆ. ನೋಡಿ, ಅಮೆರಿಕ ಆಮೇಲೆ ಇತರ ದೇಶಗಳು ಈ ಏಷ್ಯಾ ಖಂಡಗಳಲ್ಲಿ ವ್ಯಾಪಾರ ಮತ್ತು ವಸಾಹತುಗಳ ವಹಿವಾಟನ್ನು ಮಾಡಬೇಕು. ಆಮೇಲೆ ಆ ವ್ಯಾಪಾರ ಮತ್ತು ವಸಾಹತುಗಳ ಏಕಸ್ವಾಮ್ಯವನ್ನು ಪಡೆದುಕೊಳ್ಬೇಕು, ತಮ್ಮ ಹತೋಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಘರ್ಷಣೆ ಮಾಡ್ತಾ ಯುದ್ಧಗಳಿಗೆ ಅವಕಾಶ ಮಾಡಿಕೊಡ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತೆ. ಓಕೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. ಅಮೆರಿಕ ಖಂಡವನ್ನು ಕಂಡುಹಿಡಿದ ನಂತರ ಯುರೋಪಿನ ಅನೇಕ ದೇಶಗಳು ಅಲ್ಲಿ ವಸಾಹತುಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದವು. ಅಮೆರಿಕವನ್ನು ಈ ಫರ್ಡಿನ್ಯಾಂಡ್ ಮೆಗಲ್ಲನ್ ಅವರು ಕಂಡುಹಿಡಿತಾರೆ. ಇವರು ಅಮೆರಿಕವನ್ನು ಕಂಡುಹಿಡಿದಾದ ಮೇಲೆ ಈ ಯುರೋಪಿನ ಅನೇಕ ದೇಶಗಳು ಅಲ್ಲಿ ವಸಾಹತು ಸ್ಥಾಪನೆ ಮಾಡಬೇಕು ಅಂತ ಪ್ರಾರಂಭ ಮಾಡ್ತವೆ. ಉತ್ತರ ಅಮೆರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದ ದೇಶಗಳಲ್ಲಿ ಫ್ರಾನ್ಸ್, ಸ್ಪೇನ್, ಹಾಲೆಂಡ್ ಮತ್ತು ಇಂಗ್ಲೆಂಡ್ಗಳು ಮುಖ್ಯವಾಗಿದ್ದಾವೆ.
ಉತ್ತರ ಅಮೆರಿಕಾದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡಿನ 13 ವಸಾಹತುಗಳು ಸ್ಥಾಪನೆಗೊಂಡವು. ನೋಡಿ, ಉತ್ತರ ಅಮೆರಿಕಾದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಈ ಇಂಗ್ಲೆಂಡಿನ 13 ವಸಾಹತುಗಳು ಅಲ್ಲಿ ಸ್ಥಾಪನೆ ಆಗ್ತವೆ. ಇವುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಕರೀತಾರೆ. ನೋಡಿ, ಈ ಥರ ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಈ ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಕರೆಯಲ್ಪಡುವ ದೇಶಗಳು ಯಾವುವು, ಎಷ್ಟು, ಅಥವಾ ಅದು ಯಾಕಂತ ಕರೀತಾರೆ ಅಂತ ಕೇಳಬಹುದು ನೋಡಿ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಉತ್ತರ ಅಮೆರಿಕಾದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡಿನ 13 ವಸಾಹತುಗಳು ಸ್ಥಾಪನೆ ಆಗ್ತವೆ. ಇವುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಕರೀತಾರೆ. ಉತ್ತರ ಅಮೆರಿಕಾದಲ್ಲಿ ವಸಾಹತುಗಳ ಸ್ಥಾಪನೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಮುಖ್ಯ ಸ್ಪರ್ಧಿಗಳಾಗಿದ್ದವು. ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬಯಕೆಯು ಅಮೆರಿಕದ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ದಂಗೆ ಏಳುವಂತೆ ಮಾಡ್ತವೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಉತ್ತರ ಅಮೆರಿಕದ 13 ಇಂಗ್ಲಿಷ್ ವಸಾಹತುಗಳು ಇಲ್ಲಿದ್ದಾವೆ ನೋಡಿ. ನ್ಯೂ ಹ್ಯಾಂಪ್ಶೈರು, ನ್ಯೂಯಾರ್ಕ್, ಪೆನ್ಸಿಲ್ವೇನಿಯಾ, ಈ ಮಸಾಚ್ಯೂಸೆಟ್ಸ್ ಅಂತ ಬರುತ್ತೆ, ರೋಡ್ಸ್ ಐಲ್ಯಾಂಡ್ ಬರುತ್ತೆ, ಕನೆಕ್ಟಿಕಟ್, ಆಮೇಲೆ ನ್ಯೂ ಜೆರ್ಸಿ, ದಿಲಾವೇರ್, ಮೇರಿಲ್ಯಾಂಡ್, ವರ್ಜೀನಿಯಾ, ಉತ್ತರ ಕೆರೋಲಿನ್, ದಕ್ಷಿಣ ಕೆರೋಲಿನ್, ಆಮೇಲೆ ಜಾರ್ಜಿಯಾ. ಈ 13 ದೇಶಗಳಿಗೆ ಇಂಗ್ಲಿಷ್ ವಸಾಹತುಗಳಂತ ಕರೀತಾರೆ ನೋಡಿ, ಹೊಸ ಇಂಗ್ಲಿಷ್ ವಸಾಹತುಗಳಂತ. ಓಕೆ, ನೆಕ್ಸ್ಟ್ ನೋಡೋಣ. ಈ ವಸಾಹತುಗಳಿಗೆ ಕಾರಣಗಳು ಕೊಟ್ಟಿದ್ದಾರೆ. ವಸಾಹತುಗಳ ಬಗ್ಗೆ ಈ ಮಾತೃದೇಶದ ಧೋರಣೆ ಮತ್ತು ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ, ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು, ನೌಕಾ ಕಾಯ್ದೆಗಳು, ಥಾಮಸ್ ಪೈನ್, ಜಾನ್ ಆಡಮ್ಸ್, ಸ್ಯಾಮುಯೆಲ್ ಆಡಮ್ಸ್, ಜಾನ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದವರ ಬರಹಗಾರರ ಪ್ರಭಾವ, ಈ ಕ್ವಿಬೆಕ್ ಕಾಯ್ದೆ, ಟೌನ್ಶೆಂಡ್ ತೆರಿಗೆಗಳು ಮತ್ತು ಬಾಸ್ಟನ್ ಚಹಾಕೂಟ ಮುಂತಾದ ಕಾರಣಗಳಿಂದಾಗಿ ಅಮೆರಿಕದಲ್ಲಿ ಕ್ರಾಂತಿ ಉಂಟಾಯಿತು. ನೋಡಿ, ಕೇಳ್ತಾರೆ ಅಮೆರಿಕ ಕ್ರಾಂತಿಗೆ ಕಾರಣಗಳೇನು ಅಂತ ತಿಳಿಸಿ ಅಥವಾ ಬರೀರಿ ಅಂತ ಕೇಳ್ತಾರೆ. ಆಗ ನೀವು ಇದೆಲ್ಲ ಬರಿಬೇಕು ನೋಡಿ. ಇವುಗಳೆಲ್ಲ ಈ ಅಮೆರಿಕ ಕ್ರಾಂತಿಗೆ ಕಾರಣಗಳಾಗ್ತವೆ. ನೆಕ್ಸ್ಟ್ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಪ್ತವಾರ್ಷಿಕ ಯುದ್ಧಗಳು 1756ರಿಂದ 1763ರವರೆಗೂ ನಡೆಯುತ್ತೆ. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಈ ಸಪ್ತವಾರ್ಷಿಕ ಯುದ್ಧಗಳು ನಡೀತವೆ. ನೌಕಾ ಕಾಯ್ದೆಯು 1760ರಲ್ಲಿ ಜಾರಿಗೊಂಡಿತು. ನೋಡಿ, ನೌಕಾ ಕಾಯ್ದೆ ಎಷ್ಟರಲ್ಲಿ ಜಾರಿಗೊಳ್ಳುತ್ತೆ? 1760ರಲ್ಲಿ. ಇಂಗ್ಲೆಂಡ್ ವಸಾಹತುಗಳು ಸಮುದ್ರ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದವು. 1764ರಲ್ಲಿ ಜಾರಿಗೆ ತಂದ ಈ ಮೊಲಾಸಿಸ್ ಅಂದರೆ ಕಾಕಂಬಿ ಅಂತ ಬರುತ್ತೆ. ಮೊಲಾಸಿಸ್ ಕಾಯ್ದೆಯು ಅಮೆರಿಕದ ಮದ್ಯ ತಯಾರಕರಿಗೆ ಕಾಕಂಬಿ ಸಾಗಿಸಲು ಅನುಕೂಲ ಒದಗಿಸ್ತಾ ಇದ್ವು. ಈ 1764ರಲ್ಲಿ ಜಾರಿಗೆ ಬರುತ್ತೆ ಯಾವುದು? ಮೊಲಾಸಿಸ್ ಕಾಯ್ದೆ. ಈ ಕಾಯ್ದೆ ಅಮೆರಿಕದ ಮದ್ಯ ತಯಾರಕರು ಇರ್ತಾರಲ್ಲ ಅವರಿಗೆ ಕಾಕಂಬಿ ಸಾಗಿಸೋದಕ್ಕೆ ಅನುಕೂಲ ಆಗಿರುತ್ತೆ. 1774ರಲ್ಲಿ ಕ್ವಿಬೆಕ್ ಕಾಯ್ದೆಯು ವಸಾಹತುಗಳ ಅಸಹನೆಗೆ ಕಾರಣವಾಗುತ್ತೆ. ಈ 1765ರಲ್ಲಿ ಸ್ಟ್ಯಾಂಪ್ ಕಾಯ್ದೆ ಜಾರಿಗೆ ಬಂತು. ಸ್ಟ್ಯಾಂಪ್ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬರುತ್ತೆ ಅಂತ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. 1765ರಲ್ಲಿ ಜಾರಿಗೆ ಬಂತು. 1767ರಲ್ಲಿ ಚಹಾ ಬರುತ್ತೆ. ಆಮೇಲೆ ಚಹಾ, ಕಾಗದ, ಗಾಜು ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಹಾಕಲು ಸಾಧ್ಯವಾಗುತ್ತೆ. ಓಕೆ, ನೆಕ್ಸ್ಟು ಬೋಸ್ಟನ್ ಚಹಾಕೂಟ ಅಂತ ಬರುತ್ತೆ 1773ರಲ್ಲಿ. ಈ ಬೋಸ್ಟನ್ ಚಹಾಕೂಟ ಎಷ್ಟರಲ್ಲಿ ನಡೆಯುತ್ತೆ ಅಂತಲೂ ಸಹ ಕೇಳಿದ್ರು ನೋಡಿ ಎಕ್ಸಾಮ್ಗಳಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ವಿರೋಧವಿದ್ದರೂ ಬ್ರಿಟನ್ ಚಹಾ ಪುಡಿ ತುಂಬಿದ ಹಡಗೊಂದನ್ನು ಬೋಸ್ಟನ್ ಬಂದರಿಗೆ ಕಳುಹಿಸಿತು. ಈ ಬ್ರಿಟನ್ ಕಳಿಸುತ್ತೆ ಈ ಚಹಾ ತುಂಬಿದ ಹಡಗನ್ನು, ಅಂದರೆ ಚಹಾಗಳನ್ನು ರಫ್ತು ಮಾಡೋದಕ್ಕೆ ಹಡಗೊಂದರಲ್ಲಿ ಬೋಸ್ಟನ್ ಬಂದರಿಗೆ ಕಳಿಸ್ತಾರೆ. ಇದು ವಸಾಹತುಗಾರರನ್ನು ಕೆರಳಿಸಿತು. 50 ಜನರ ಗುಂಪೊಂದು ರೆಡ್ ಇಂಡಿಯನ್ನರ ವೇಷ ಧರಿಸಿಕೊಂಡು ಚಹಾ ತುಂಬಿದ ಹಡಗನ್ನು ಪ್ರವೇಶಿಸಿ ಅದರಲ್ಲಿದ್ದ 340 ಚಹಾ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದರು. ನೋಡಿ, 340 ಚಹಾ ಪೆಟ್ಟಿಗೆಗಳನ್ನು ಈ 50 ಜನರ ಗುಂಪು ಏನಿರುತ್ತಲ್ಲ ವಸಾಹತುಗಾರರು, ಅವರು ಈ ಚಹಾ ತುಂಬಿದ ಹಡಗಲ್ಲಿ ಪ್ರವೇಶ ಮಾಡಿ ಈ 340 ಚಹಾ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸಿತಾರೆ. ಇದನ್ನೇ ಬೋಸ್ಟನ್ ಚಹಾಕೂಟ ಅಂತಾರೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ಓಕೆ, ನೆಕ್ಸ್ಟು ಸ್ವಾತಂತ್ರ್ಯ ಘೋಷಣೆ ಬರುತ್ತೆ. ಸ್ವಾತಂತ್ರ್ಯ ಘೋಷಣೆ
ಪರಿಸ್ಥಿತಿಯನ್ನು ವಿಮರ್ಶಿಸಲು 1774ರಲ್ಲಿ ಅಮೆರಿಕದ 13 ಇಂಗ್ಲಿಷ್ ವಸಾಹತುಗಳ ಪ್ರತಿನಿಧಿಗಳು ಈ ಫಿಲಡೆಲ್ಫಿಯಾ ನಗರದಲ್ಲಿ ಸಭೆ ಸೇರ್ತಾರೆ. ಎಲ್ಲಿ? ಈ ಫಿಲಡೆಲ್ಫಿಯಾ ನಗರದಲ್ಲಿ ಸಭೆ ಸೇರ್ತಾರೆ 1774ರಲ್ಲಿ. ಅವರು ತಮ್ಮ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ತಾಯ್ನಾಡಿನ ಪ್ರಯತ್ನಗಳನ್ನು ಈ ಸಶಸ್ತ್ರ ಬಲದಿಂದ ಪ್ರತಿಭಟಿಸುವುದಾಗಿ ನಿರ್ಧರಿಸಿದರು. ಬ್ರಿಟನ್ನಿನ ರಾಜ ಅವರ ಕ್ರಮವನ್ನು ದಂಗೆ ಎಂದು ಘೋಷಿಸಿದನು ಮತ್ತು ವಸಾಹತುಗಾರರ ಪ್ರತಿಭಟನೆಯನ್ನು ಅಡಗಿಸಲು ಸೈನ್ಯ ತುಕಡಿಗಳನ್ನು ಕಳುಹಿಸ್ತಾನೆ. ಆ ವಸಾಹತುಗಾರರೇನು ಪ್ರತಿಭಟನೆ ಮಾಡ್ತಾ ಇರ್ತಾರಲ್ಲ ಸ್ವಾತಂತ್ರ್ಯ ಬೇಕಂತೇಳಿ, ಅವರ ಕ್ರಮವನ್ನು ದಂಗೆ ಅಂತೇಳಿ ಘೋಷಣೆ ಮಾಡಿ, ಬ್ರಿಟನ್ನಿನ ರಾಜ ಈ ದಂಗೆ ಅಂತೇಳಿ ಘೋಷಣೆ ಮಾಡಿ ವಸಾಹತುಗಾರರ ಪ್ರತಿಭಟನೆಯನ್ನು ಅಡಗಿಸುವ ಸಲುವಾಗಿ ಸೈನ್ಯವನ್ನು ಕಳಿಸ್ತಾನೆ ಅಲ್ಲಿ. ಓಕೆ, ವಸಾಹತುಗಾರರಿಗೆ ಈಗ ತಮ್ಮ ಸ್ಥಳೀಯ ಸೈನ್ಯದೊಡನೆ ಬ್ರಿಟಿಷರನ್ನು ಎದುರಿಸುವುದರ ಹೊರತು ಬೇರೆ ಮಾರ್ಗವೇ ಇರಲಿಲ್ಲ. ಈ ರೀತಿಯಲ್ಲಿ 1775ರ ಏಪ್ರಿಲ್ 19ರಂದು ಈ ಲೆಕ್ಸಿಂಗ್ಟನ್ ಎಂಬಲ್ಲಿ ವಸಾಹತುಗಾರರ ಒಂದು ಸೈನ್ಯದ ತುಕಡಿಯು ಬ್ರಿಟಿಷರ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಯಿತು. ನೋಡಿ, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳ್ತಾರೆ, ಎಲ್ಲಾದರೂ ಹಿನ್ನೆಲೆ ಕೇಳ್ತಾರೆ, ಆವಾಗ ಇದು ಇಂಪಾರ್ಟೆಂಟ್ ನೋಡಿ. 1775ರ ಏಪ್ರಿಲ್ 19ರಂದು ಈ ಲೆಕ್ಸಿಂಗ್ಟನ್ ಎಂಬಲ್ಲಿ ವಸಾಹತುಗಾರರ ಒಂದು ಸೈನ್ಯದ ತುಕಡಿಯು ಬ್ರಿಟಿಷರ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ಆಗ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗುತ್ತೆ. ಈ ಫಿಲಡೆಲ್ಫಿಯಾ ಸಭೆಯು ಆಗ ಜಾರ್ಜ್ ವಾಷಿಂಗ್ಟನ್ನನ್ನು ವಸಾಹತುಗಾರರ ಸೈನ್ಯದ ದಂಡನಾಯಕನನ್ನಾಗಿ ನೇಮಿಸಿತು. ನೋಡಿ, ಆಗ ಈ ವಸಾಹತುಗಾರರ ಸೈನ್ಯದ ದಂಡನಾಯಕನ ಯಾರಾಗಿರ್ತಾರೆ ಅಂತ ಕೇಳ್ತಾರೆ ನೋಡಿ ಎಕ್ಸಾಮ್ಗಳಲ್ಲಿ. ಜಾರ್ಜ್ ವಾಷಿಂಗ್ಟನ್ ಈ ವಸಾಹತುಗಾರರ ಸೈನ್ಯದ ದಂಡನಾಯಕನನ್ನಾಗಿ ನೇಮಿಸಲ್ಪಟ್ಟಿರ್ತಾರೆ. ಓಕೆ, ಜಾರ್ಜ್ ವಾಷಿಂಗ್ಟನ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ. ಜಾರ್ಜ್ ವಾಷಿಂಗ್ಟನ್ನನು ವರ್ಜೀನಿಯಾದ ಒಬ್ಬ ತೋಟಗಾರ ಆಗಿರ್ತಾನೆ. ಇವನು ಫ್ರೆಂಚರ ವಿರುದ್ಧ ನಡೆದ ಸಪ್ತವಾರ್ಷಿಕ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸೈನ್ಯಾಧಿಕಾರಿಯಾಗಿ ಕೀರ್ತಿ ಗಳಿಸಿದ್ದ. ಅವನು ಅಶಿಕ್ಷಿತ ಮತ್ತು ಅವ್ಯವಸ್ಥಿತ ವಸಾಹತು ಸೈನಿಕರನ್ನ ಸ್ಥೈರ್ಯ ಮತ್ತು ಉತ್ಸಾಹಗಳಿಂದ ಹುರಿದುಂಬಿಸಿದ. ಅವರುಗಳು ಬ್ರಿಟಿಷರೊಡನೆ ಧೈರ್ಯದಿಂದ ಹೋರಾಡುವಂತೆ ಮಾಡಿದ. ನೋಡಿ, ಜಾರ್ಜ್ ವಾಷಿಂಗ್ಟನ್ ಈ ವರ್ಜೀನಿಯಾದ ಒಬ್ಬ ತೋಟಗಾರ ಆಗಿರ್ತಾನೆ. ಈತ ಒಬ್ಬ ವ್ಯವಸಾಯಗಾರ, ಕೃಷಿಕ. ಈತ ಈ ಫ್ರೆಂಚರ ವಿರುದ್ಧ ನಡೆದ ಸಪ್ತವಾರ್ಷಿಕ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸೈನ್ಯಾಧಿಕಾರಿ ಕೂಡ ಆಗ್ತಾನೆ. ಅಲ್ಲಿ ಅವನು ಅಶಿಕ್ಷಿತ ಮತ್ತು ಅವ್ಯವಸ್ಥಿತ ವಸಾಹತು ಸೈನಿಕರನ್ನ ಸ್ಥೈರ್ಯ ತುಂಬುತ್ತಾನೆ, ಅವರಲ್ಲಿ ಉತ್ಸಾಹ ತುಂಬಿ ಅವರಿಗೆ ಹುರಿದುಂಬಿಸ್ತಾನೆ. ಅವರುಗಳು ಬ್ರಿಟಿಷರೊಡನೆ ಧೈರ್ಯದಿಂದ ಹೋರಾಡುವಂತೆ ಈತ ಮಾಡ್ತಾನೆ. ನೋಡಿ, 1776ರ ಜುಲೈ 4ರಂದು ಈ ಫಿಲಡೆಲ್ಫಿಯಾ ರಾಷ್ಟ್ರೀಯ ಸಭೆಯು ಪ್ರಖ್ಯಾತವಾದ ಸ್ವಾತಂತ್ರ್ಯ ಘೋಷಣೆಯನ್ನು ಅಂಗೀಕರಿಸಿತು ಹಾಗೂ ಎಲ್ಲ 13 ವಸಾಹತುಗಳು ತಾಯ್ನಾಡಿನಿಂದ ಎಲ್ಲ ರಾಜಕೀಯ ಸಂಬಂಧವನ್ನು ಕಡಿದುಕೊಂಡು ಸ್ವತಂತ್ರವಾಗಿವೆ ಎಂದು ಘೋಷಿಸಿತು. ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ? 1776 ಜುಲೈ 4ರಂದು ಈ ಫಿಲಡೆಲ್ಫಿಯಾ ರಾಷ್ಟ್ರೀಯ ಸಭೆಯಲ್ಲಿ ಘೋಷಣೆಯಾಗುತ್ತೆ, ಸ್ವಾತಂತ್ರ್ಯ ಘೋಷಣೆ ಅಂಗೀಕಾರ ಆಗುತ್ತೆ. ಹಾಗೆ ಈ 13 ವಸಾಹತು ರಾಜ್ಯಗಳಿರ್ತಾವಲ್ಲ, ವಸಾಹತು ಪ್ರದೇಶಗಳು ಎಲ್ಲ ರಾಜಕೀಯ ಸಂಬಂಧವನ್ನು ಕಡಿದುಕೊಂಡು ಸ್ವತಂತ್ರವಾಗಿವೆ ಅಂತ ಘೋಷಣೆ ಮಾಡ್ತಾರೆ. ಓಕೆ, ಯುದ್ಧದ ಬಗ್ಗೆ ಇಲ್ಲಿ ನೋಡೋಣ. ಯುದ್ಧ. ಇಂಗ್ಲೆಂಡ್ ಮತ್ತು ವಸಾಹತುಗಳ ನಡುವಿನ ಯುದ್ಧ 5 ವರ್ಷಗಳ ಕಾಲ ಸಾಗಿತು. ಆರಂಭದಲ್ಲಿ ವಸಾಹತುಗಳಿಗೆ ಹಿನ್ನಡೆಯಾಯಿತು. ಜಾರ್ಜ್ ವಾಷಿಂಗ್ಟನ್ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ಸಾರಟೋಗಾ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯು ಸೋತಿತು. ಯಾವುದು? ಸಾರಟೋಗಾ ಯುದ್ಧದಲ್ಲಿ ಬ್ರಿಟಿಷ್ ಸೇನೆ ಸೋಲುತ್ತೆ. ಫ್ರೆಂಚರ ಸೇನೆಯ ಸಹಾಯದಿಂದ ಜಾರ್ಜ್ ವಾಷಿಂಗ್ಟನ್ನನು ಯಾರ್ಕ್ಟೌನ್ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಜಾರ್ಜ್ ವಾಷಿಂಗ್ಟನ್ ಯಾರ ಸೈನ್ಯವನ್ನು ಸೋಲಿಸ್ತಾನೆ? ಈ ಯಾರ್ಕ್ಟೌನ್ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸೋಲಿಸ್ತಾನೆ. ಬ್ರಿಟಿಷ್ ಸೇನಾನಿ ಕಾರ್ನ್ವಾಲಿಸನು ತನ್ನ ಪಡೆಗಳೊಂದಿಗೆ ಶರಣಾಗ್ತಾನೆ. ನೋಡಿ, ಕಾರ್ನ್ವಾಲಿಸು ಜಾರ್ಜ್ ವಾಷಿಂಗ್ಟನ್ನನಿಗೆ ಶರಣಾಗ್ತಾನೆ. 1783ರ ಪ್ಯಾರಿಸ್ ಒಪ್ಪಂದದಂತೆ 13 ವಸಾಹತುಗಳನ್ನು ಬ್ರಿಟನ್ ಸ್ವಾತಂತ್ರ್ಯವೆಂದು ಅಂಗೀಕಾರ ಮಾಡುತ್ತೆ. ನೋಡಿ, ಪ್ಯಾರಿಸ್ ಒಪ್ಪಂದ ಎಷ್ಟರಲ್ಲಿ? 1780ರಲ್ಲಿ. ನೆನಪಲ್ಲಿ ಇಟ್ಕೊಳ್ರಿ, ಇದು ಪ್ಯಾರಿಸ್ ಒಪ್ಪಂದ.
ಎಷ್ಟರಲ್ಲಿ ಆಗುತ್ತೆ? 1783ರಲ್ಲಿ ಆಗುತ್ತೆ. ಜುಲೈ 4ರಂದು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದರಿಂದ ಅಮೆರಿಕನ್ನರಿಗೆ ಅದು ಮಹತ್ವದ ದಿನವಾಯಿತು. ಜುಲೈ 4. ಈಗ ಹೆಂಗೆ ನಾವು ಆಗಸ್ಟ್ 15 ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡ್ವಲ್ಲ, ಆ ಥರ ಈ ಜುಲೈ 4 ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಆಗುತ್ತೆ. ಇಂದಿಗೂ ಸಹ ಜುಲೈ 4ಅನ್ನು ಅಮೆರಿಕನ್ನರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತಾರೆ. 1787ರಲ್ಲಿ ಫಿಲಡೆಲ್ಫಿಯಾದಲ್ಲಿ ಸ್ವಾತಂತ್ರ್ಯ ಪಡೆದ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ನನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನನ್ನಾಗಿ ಆರಿಸಿದರು. ನೋಡಿ, ಜಾರ್ಜ್ ವಾಷಿಂಗ್ಟನ್ನನ್ನು ಈ ಅಮೆರಿಕದ ಸ್ವಾತಂತ್ರ್ಯಕ್ಕೆ ತುಂಬ ಶ್ರಮ ಪಡ್ತಾನೆ, ಅಮೆರಿಕಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ. ಆದ್ದರಿಂದ ಈ 1787ರಲ್ಲಿ ಈ ಫಿಲಡೆಲ್ಫಿಯಾದಲ್ಲಿ ಸ್ವಾತಂತ್ರ್ಯ ಪಡೆದ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರ್ತಾರೆ. ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ನನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನಾಗಿ ಇವರು ನೇಮಕ ಮಾಡ್ತಾರೆ, ಅಂದರೆ ಆರಿಸ್ತಾರೆ. ಅವರುಗಳು ಒಂದು ಸಂವಿಧಾನವನ್ನು ರಚಿಸಿದರು. ಅದೇ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವಾಗಿತ್ತು. ಇದು ಕೇಳಿದ್ರು ನೋಡಿ ಎಕ್ಸಾಮ್ಗಳಲ್ಲಿ, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶ ರಚನೆ ಮಾಡಿತ್ತು ಅಂತ. ಅಮೆರಿಕಾದ ಸಂವಿಧಾನ ನೋಡಿ, ಈ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಆಗಿದೆ. ನೆಕ್ಸ್ಟು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ನೋಡ್ತಾ ಹೋಗೋಣ. ಇದು ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆ ನೀಡಿತು. ಈ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಏನಾಗುತ್ತೆ, ನೆಕ್ಸ್ಟು ಫ್ರಾನ್ಸ್ ಮಹಾಕ್ರಾಂತಿಗೆ ಕಾರಣ ಆಗುತ್ತೆ, ಅಂದರೆ ಪ್ರಚೋದನೆ ಆಗುತ್ತೆ. ವಸಾಹತುಗಾರರ ಪಕ್ಷ ವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾಗ್ತಾರೆ. ಅಮೆರಿಕದಲ್ಲಿನ ಅನೇಕ ಸ್ಪೇನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ತಮ್ಮ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯರಾಗಲು ಉತ್ತೇಜನ ಪಡಿತವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯವಾಯಿತು. ಓಕೆ, ನೆಕ್ಸ್ಟ್ ಫ್ರಾನ್ಸಿನ ಮಹಾಕ್ರಾಂತಿ ಬರುತ್ತೆ ನೋಡಿ. ಫ್ರಾನ್ಸ್ ಮಹಾಕ್ರಾಂತಿ ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸುವುದೇ ಈ ಫ್ರೆಂಚ್ ಕ್ರಾಂತಿಯ ಪ್ರಮುಖ ಉದ್ದೇಶವಾಗಿತ್ತು. ಫ್ರೆಂಚ್ ಕ್ರಾಂತಿಯ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ, ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಅಂತೇಳಿ ಇವರು ಈ ಫ್ರೆಂಚ್ ಮಹಾಕ್ರಾಂತಿಯನ್ನು ಮಾಡ್ತಾರೆ. ಇದೇ ಇವರ ಪ್ರಮುಖ ಉದ್ದೇಶ ಆಗಿರುತ್ತೆ. ಇದು ಜಗತ್ತಿನ ಇತರ ದೇಶಗಳ ರಾಜಕೀಯ ಚಳುವಳಿಗಳ ಮೇಲೂ ಕೂಡ ಅಗಾಧವಾದ ಪ್ರಭಾವವನ್ನು ಬೀರುತ್ತೆ. ಫ್ರಾನ್ಸಿನ ಕ್ರಾಂತಿಗೆ ಈ ಕೆಳಕಂಡ ಅಂಶಗಳು ಕಾರಣವಾಗ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಮಾಜಿಕ ಕಾರಣಗಳು ಬರ್ತವೆ. ಫ್ರೆಂಚ್ ಸಮಾಜದಲ್ಲಿ ಅಸಮಾನತೆ ಎಲ್ಲ ರಂಗದಲ್ಲೂ ತಾಂಡವಾಡ್ತಾ ಇತ್ತು. ಈ ಫ್ರೆಂಚ್ ಸಮಾಜದಲ್ಲಿ ಏನಾಗುತ್ತೆ, ಅಸಮಾನತೆ ತುಂಬಿ ತುಳುಕ್ತಾ ಇರುತ್ತೆ. ಅದು ದುಸ್ಸಹನೀಯ ಮತ್ತು ಅಮಾನವೀಯವಾಗಿರುತ್ತೆ. ಈ ಅಸಮಾನತೆಯ ನೋವು ಜನತೆಯ ಹೃದಯದಲ್ಲಿ ರೋಷವಾಗಿ ಕ್ರಾಂತಿಗೆ ಎಡೆ ಮಾಡಿಕೊಡುತ್ತೆ. ನೋಡಿ, ಯಾರಿಗೇ ಆಗಲಿ ಸಹನೆ ಅನ್ನೋದೊಂದಿರುತ್ತೆ, ಅದು ಮಿತಿ ಮೀರಬಾರ್ದು. ಸಹನೆ ಕಟ್ಟೆ ಹೊಡೆದು ಹೋದ್ರೆ ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗ್ತಾನೆ. ಅದೇ ರೀತಿಯಾಗಿ ಇಲ್ಲೂ ಸಹ ಆಗುತ್ತೆ ನೋಡಿ. ಅಸಮಾನತೆ ನೋವು ಜನತೆಯ ಹೃದಯದಲ್ಲಿ ರೋಷವಾಗಿ ಕ್ರಾಂತಿಗೆ ಎಡೆ ಮಾಡಿಕೊಡುತ್ತೆ. ಕ್ರಾಂತಿಗೆ ಮುನ್ನ ಫ್ರಾನ್ಸ್ನ ಸಮಾಜದಲ್ಲಿ 3 ವರ್ಗಗಳಿದ್ದವು. ಮೊದಲ ವರ್ಗದಲ್ಲಿ ಪಾದ್ರಿಗಳು, ಎರಡನೇ ವರ್ಗದಲ್ಲಿ ಶ್ರೀಮಂತರು ಮತ್ತು ಉಳಿದೆಲ್ಲ ಸಾಮಾನ್ಯರು 3ನೇ ವರ್ಗದಲ್ಲಿ ಇರ್ತಾರೆ. ಓಕೆ, ಇಲ್ಲಿಷ್ಟು. ಓಕೆ, ಈಗ ನೋಡೋಣ ಬನ್ನಿ. ಓಕೆ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದ ಮೊದಲ 2 ವರ್ಗದವರು ಎಲ್ಲ ರೀತಿಯ ಅನುಕೂಲಗಳನ್ನು ಪಡಿತಾ ಇದ್ರು. ಎಲ್ಲ ರೀತಿಯ ತೆರಿಗೆಗಳಿಂದ ಅವರು ವಿನಾಯಿತಿ ಪಡೆದಿದ್ದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ನೋಡಿ, ಮೊದಲು ಆಮೇಲೆ ಎರಡನೇ ವರ್ಗದವರೇನು ಇರ್ತಾರಲ್ಲ, ಅವರು ತುಂಬ ಚೆನ್ನಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಯಾವುದೇ ತೆರಿಗೆಗಳ ಅವರು ಕೊಡ್ತಾ ಇರಲಿಲ್ಲ. ತೆರಿಗೆಗಳಿಂದ ಅವರು ವಿನಾಯಿತಿಯನ್ನು ಪಡಿತಾ ಇದ್ರು. ಆಮೇಲೆ ಐಷಾರಾಮಿ ಜೀವನವನ್ನು ಅವರು ನಡೆಸ್ತಾ ಇದ್ರು. ಹಾಗೆ 3ನೇ ವರ್ಗದವರು ಸೌಲಭ್ಯ ವಂಚಿತ ಆಗಿರ್ತಾರೆ. ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು ಮತ್ತು ವೃತ್ತಿಪರರು ಇದರಲ್ಲಿ ಸೇರಿದ್ದರು. ನೋಡಿ, ಯಾರ್ಯಾರು? ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು ಮತ್ತು ವೃತ್ತಿಪರರು ಇದರಲ್ಲಿ ಸೇರಿರ್ತಾರೆ 3ನೇ ವರ್ಗದಲ್ಲಿ. ಅವರ ಆದಾಯ ತೀರಾ ಕಡಿಮೆ ಇರುತ್ತೆ, ತೆರಿಗೆಗಳು ವಿಪರೀತ ಇರುತ್ತೆ, ಅವರ ಜೀವನ ಈ ದುಸ್ಥಿತಿಯಿಂದ ಕೂಡಿರುತ್ತೆ. ಈ ಎಲ್ಲ ಜನರಿಗೆ ಸಮಾಜದಲ್ಲಿ ಗೌರವ ಸ್ಥಾನ ಇರೋದಿಲ್ಲ.
ನೋಡಿ, ಈ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ. ಅವರು ಯಾವುದೇ ರೀತಿಯಾದ ತೆರಿಗೆ ಕೊಡೋದಿಲ್ಲ, ತೆರಿಗೆಯಿಂದ ವಿನಾಯಿತಿ ಪಡೆದಿರ್ತಾರೆ. ಆದರೆ ಇವರು ಮೂಲಭೂತ ಸೌಲಭ್ಯಗಳು ಹೊಂದಿರೋದಿಲ್ಲ, ಅವರು ಆದಾಯ ಕೂಡ ತೀರಾ ಕಡಿಮೆ ಇರುತ್ತೆ. ಆದರೂ ಸಹ ಅವರು ತೆರಿಗೆ ವಿಪರೀತ ಆಗಿದ್ದರೂ ಸಹ ಅವರು ಕೊಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಇರುತ್ತೆ ಆ ಸಮಾಜದಲ್ಲಿ. ಓಕೆ, ನೆಕ್ಸ್ಟು, ಈ ಎಲ್ಲ ಜನರಿಗೆ ಸಮಾಜದಲ್ಲಿ ಗೌರವ ಸ್ಥಾನ ಇರೋದಿಲ್ಲ, ರಾಜಕೀಯ ಹಕ್ಕುಗಳು ಸಹ ಅವರಿಗೆ ಇರೋದಿಲ್ಲ, ಹಾಗೂ ಅವರು ಅವಮಾನಗಳನ್ನು ಅನುಭವಿಸಬೇಕಾಗ್ತಾ ಇರುತ್ತೆ. ಅವರಿಗೆ ಮತೀಯವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಆಗಲಿ ಅಥವಾ ಯಾವುದೇ ವಿಧವಾದ ಸ್ವಾತಂತ್ರ್ಯ ಅವರಿಗೆ ಇರೋದಿಲ್ಲ. ಫ್ರಾನ್ಸಿನ ಜನರಲ್ಲಿ ಅವರೇ ಅತ್ಯಂತ ಅಸಮಾಧಾನಗೊಂಡಿದ್ದ ಜನರು ಆಗಿದ್ದರು. ಅವರು ಹಳೆಯ ವ್ಯವಸ್ಥೆಗಳನ್ನು ತೊಡೆದುಹಾಕಲು ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ರು. ನೋಡಿ, ಒಬ್ಬ ವ್ಯಕ್ತಿ ಮೇಲೆ ಪದೇ ಪದೇ ದೌರ್ಜನ್ಯ ಆಗ್ತಾ ಇದ್ದಾಗ ಅಥವಾ ಒಂದು ಸಮಾಜದ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾಗ ಅವ್ರೇನ್ ಮಾಡ್ತಾರೆ, ಒಂದು ಸಮಯಕ್ಕಾಗಿ ಕಾಯ್ತಾರೆ. ಸಮಯ ಸಿಕ್ಕಾಗ ಹಠಾತ್ತನೆ ಎಗರಿ ಬೀಳ್ತಾರೆ. ಅದು ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಒಂದು ಅಧಿಕಾರಿ ವರ್ಗ ಆಗಿರ್ಬೋದು, ಏನೇ ಒಂದು ದೇಶದ ವಿರುದ್ಧ ಆಗಿರ್ಬೋದು. ಅಸಹನೆ ಉಂಟಾದಾಗ ಅವರು ಕಾಮನ್ ಆಗಿ ಈ ಥರ ಸಮಯಕ್ಕಾಗಿ ಕಾದು ಹೋರಾಟವನ್ನು ಮಾಡ್ತಾರೆ. ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋಗೋಣ. ಸಾಮಾಜಿಕ ಕಾರಣಗಳನ್ನು ನೋಡಿದ್ವಿ, ಇವಾಗ ಆರ್ಥಿಕ ಕಾರಣಗಳು. ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶ ಆಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದವರು. ಬರಗಾಲಗಳು ಸಾಮಾನ್ಯವಾಗಿ ಬರಗಾಲಗಳು ಉಂಟಾಗ್ತಾ ಇರ್ತವೆ ಅಲ್ಲಿ. ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗ್ತಾ ಇರ್ತವೆ. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿ ಇದ್ದವು. ಈ ವೃತ್ತಿ ಸಂಘಗಳ ಅಧೀನದಲ್ಲಿ ಕೈಗಾರಿಕೆಗಳಿರ್ತವೆ. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶದಿಂದಲೂ ಕೈಗಾರಿಕಾ ಬೆಳವಣಿಗೆ ಕುಂಠಿತಗೊಂಡಿತ್ತು. ಈ ಆಂತರಿಕ ಅಡ್ಡಿಗಳಾಗಿರಬಹುದು ಅಥವಾ ಈ ಅಧಿಕಾರಿಗಳು ಅತಿಯಾದ ಮಧ್ಯಪ್ರವೇಶ ಮಾಡ್ತಾ ಇರ್ತಾರಲ್ಲ, ಅವುಗಳಿಂದ ಈ ಕೈಗಾರಿಕಾ ಬೆಳವಣಿಗೆ ಏನಾಗುತ್ತೆ, ಕುಂಠಿತವಾಗುತ್ತೆ. ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿ ಹೋಗುತ್ತೆ. ಓಕೆ, ನೆಕ್ಸ್ಟು ರಾಜಕೀಯ ಕಾರಣಗಳು ಬರ್ತವೆ. ಓಕೆ, ರಾಜಕೀಯ ಕಾರಣಗಳು. ಫ್ರಾನ್ಸನ್ನು ಈ ಬೌರ್ಬನ್ ಮನೆತನದವರು ಆಳ್ತಾ ಇದ್ರು. ಫ್ರಾನ್ಸನ್ನು ಆಳ್ತಾ ಇದ್ದವರು ಯಾರು? ಬೌರ್ಬನ್ ಮನೆತನದವರು. ಈ ಸಂತತಿಯ 16ನೇ ಲೂಯಿ ಈ ಸುಖಲೋಲುಪತೆಯಿಂದ ಕೂಡಿದ ಈ ದುಂದುಗಾರಿಕೆ ಜೀವನವನ್ನು ನಡೆಸ್ತಾ ಇರ್ತಾನೆ. ನೋಡಿ, ಆತ ದುಂದುಗಾರಿಕೆ ಜೀವನ ನಡೆಸ್ತಾ ಇರ್ತಾನೆ. ಬಟ್ ಅಲ್ಲಿ ಕೃಷಿಕರು ತುಂಬ ಕೆಳಮಟ್ಟದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅವರಿಗೆ ಒಂದೊತ್ತು ಊಟಕ್ಕೂ ಅಭಾವ ಉಂಟಾಗ್ತಾ ಇರುತ್ತೆ. ಅದೆಲ್ಲ ಲೆಕ್ಕಕ್ಕೆ ತಗೊಳ್ದೇನೆ ಈ ಥರ ದುಂದುಗಾರಿಕೆ ಜೀವನವನ್ನು ನಡೆಸ್ತಾ ಇರ್ತಾನೆ. ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆಯಿಂದ ಇರ್ತಾನೆ. ಅವನಿಗೆ ಮೇರಿ ಅಂಟೈನೆಟ್ ಎಂಬ ರಾಣಿ ಇದ್ದಳು. ಈತನ ರಾಣಿ ಯಾರು? ಈ ಮೇರಿ ಅಂಟೈನೆಟ್ ಅಂತ ಇರ್ತಾರೆ. ಅವಳು ಆಸ್ಟ್ರಿಯಾ ದೇಶದ ರಾಜಕುಮಾರಿಯಾಗಿರ್ತಾಳೆ. ಅವಳು ದೇಶದ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕ್ತಾ ಇರ್ತಾಳೆ. ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲವೆಂಬ ಕಾರಣದಿಂದ ಜನರು ಅವಳನ್ನು ದ್ವೇಷಿಸ್ತಾ ಇರ್ತಾರೆ. ರಾಜನು ಅವಳನ್ನು ನಿಯಂತ್ರಿಸಲಾಗಲಿಲ್ಲ. ಕ್ರಮೇಣ ಪರಿಸ್ಥಿತಿ ಅವನ ಕೈಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸುತ್ತೆ. ನೋಡಿ, ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು, ಸಮಾಜದಲ್ಲಿ ಜನರಿಗೆ ಗೌರವಯುತ ಜೀವನ ಕೊಡಬೇಕು. ಆಮೇಲೆ ಅವರಿಗೆ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳು ಅನುವು ಮಾಡಿಕೊಡ್ಬೇಕು. ಅದೆಲ್ಲ ಏನು ಮಾಡಲಿಲ್ಲ ಅಂತಂದರೆ ಜನರು ಏನು ಮಾಡ್ತಾರೆ, ಅವರ ವಿರುದ್ಧ ದಂಗೆ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಆಗುತ್ತೆ. ರಾಣಿ ಏನು ಮಾಡ್ತಾಳೆ, ರಾಣಿಯ ಅತಿಯಾದ ದಬ್ಬಾಳಿಕೆಯಿಂದ ಆಗಿರ್ಬೋದು ಅಥವಾ ಆಕೆ ವಿದೇಶಿಯಳಾಗಿರ್ತಾಳೆ. ಆಕೆ ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲ ಅನ್ನೋ ಕಾರಣದಿಂದ ಜನರು ಅವಳನ್ನು ದ್ವೇಷಿಸ್ತಾ ಇರ್ತಾರೆ. ರಾಜನ ಅವಳನ್ನು ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಕ್ರಮೇಣ ಈ ಪರಿಸ್ಥಿತಿ ಕೈಮೀರಿ ಏನಾಗುತ್ತೆ, ಕ್ರಾಂತಿಯಾಗಿ ಪರಿಣಮಿಸುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಫ್ರೆಂಚ್ ಚಿಂತಕರ ಪ್ರಭಾವ ಬರುತ್ತೆ. ಫ್ರೆಂಚ್ ಚಿಂತಕರ ಪ್ರಭಾವ. ಪ್ರಸಿದ್ಧ ತತ್ವಜ್ಞಾನಿಗಳು ಹಾಗೂ ವಿದ್ವಾಂಸರುಗಳಾದ ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಟೇರ್ ತಮ್ಮ ಕ್ರಾಂತಿಕಾರಿ ಬರಹಗಳಿಂದ ಕ್ರಾಂತಿಕಾರಿಗಳಿಗೆ ಉತ್ತೇಜನ ನೀಡಿದರು. ಮಾಂಟೆಸ್ಕೋ ತನ್ನ ಸ್ಪಿರಿಟ್ ಆಫ್ ಲಾಸ್ ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರ ಡಿವೈನ್ ರೈಟ್ ಆಫ್ ಕಿಂಗ್ಸ್ ಈ ನಿರಾಧಾರವೆಂದು ಟೀಕಿಸಿ ಸಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದರು. ಈ ರಾಜರ ಅಧಿಕಾರ ತೊಲಗಿ ಹೋಗಿ
ಈ ಸಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಬೇಕು ಅಥವಾ ಸಂವಿಧಾನಿಕ ರಾಜಪ್ರಭುತ್ವ ಅಸ್ತಿತ್ವಕ್ಕೆ ಬರಬೇಕು ಅನ್ನೋದು ಇವರ ಆಶಯವಾಗಿರುತ್ತೆ. ಇವರ ಕೃತಿ ಯಾವುದು? ಸ್ಪಿರಿಟ್ ಆಫ್ ಲಾಸ್. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ರೂಸೋ ಬರ್ತಾರೆ. ರೂಸೋ ತನ್ನ ಕೃತಿಯಲ್ಲಿ ಸಾಮಾಜಿಕ ಒಪ್ಪಂದದಲ್ಲಿ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಸಾಮಾಜಿಕ ಒಪ್ಪಂದದಲ್ಲಿ ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದ್ದಾನೆ. ನೋಡಿ, ಈ ಥರ ವಾಕ್ಯ ಕೊಟ್ಬಿಟ್ಟು ಇದು ಯಾರ ಹೇಳಿಕೆ ಆಗಿದೆ ಅಂತ ಕೊಡ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದೇನು ಹೇಳಿಕೆ ಅಲ್ಲ ಬಿಡು, ಕೇಳೋದಿಲ್ಲ ಎಕ್ಸಾಮ್ಗಳಲ್ಲಿ ಅಂತ ಅನ್ಕೋಬೋದು ನೀವು. ಬಟ್ ಈ ಥರ ಅಲ್ಲ, ಇದು ಕೇಳ್ತಾರೆ ಹೇಳಿಕೆಗಳು ಕೊಟ್ಟು, ಯಾರು ಈ ಹೇಳಿಕೆ, ಇದು ಯಾರು ಹೇಳಿದ್ದಾರೆ, ಈ ಥರ ಯಾವ ಒಂದು ಕೃತಿನಲ್ಲಿ ಹೇಳಿದ್ದಾರೆ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಇದು ಹಿಂದೆ ಎಕ್ಸಾಮಿಗೆ ಕೇಳಿದ್ದಾರೆ ನೋಡಿ. ಸಾಮಾಜಿಕ ಒಪ್ಪಂದ, ಇದು ಕೃತಿ ಯಾರ್ದು? ರೂಸೋ ಅವ್ರದ್ದು. ಇದರಲ್ಲಿ ಮಾನವ ಸ್ವತಂತ್ರವಾಗಿ ಜನಿಸಿದ್ದಾನೆ, ಆದರೆ ಎಲ್ಲೆಲ್ಲೋ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್ ವಾಲ್ಟೇರ್ ಬರ್ತಾರೆ. ವಾಲ್ಟೇರ್ ಫ್ರಾನ್ಸಿನಲ್ಲಿ ಪ್ರಚಲಿತವಿದ್ದ ಈ ಸಂಪ್ರದಾಯ, ಏಕಾಚರಣೆ ಹಾಗೂ ಅಂಧಶ್ರದ್ಧೆಯನ್ನು ಖಂಡಿಸ್ತಾರೆ. ಅಲ್ಲದೆ ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ಕೂಡ ಇವರು ಖಂಡಿಸ್ತಾರೆ. ಓಕೆ, ರೋಮನ್ ಕ್ಯಾಥೋಲಿಕ್ ಚರ್ಚ್ ನಾವು ನಿನ್ನೆ ಓದಿದ್ವಲ್ಲ, ಈ ಪಾಪ ಕ್ಷಮಾಪಣಾ ಪತ್ರ ಆಗಿರ್ಬೋದು, ಮತಾಂಧತೆ ಆಗಿರ್ಬೋದು, ಎಲ್ಲನೂ ಓದಿದ್ವಲ್ಲ ನಿನ್ನೆ. ಆ ರೀತಿಯಾದ ಈ ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ಇವರು ಖಂಡಿಸ್ತಾರೆ ವಾಲ್ಟೇರ್ ಅವರು. ಇಲ್ಲಿದ್ದಾರೆ ನೋಡಿ, ಮಾಂಟೆಸ್ಕೋ, ರೂಸೋ, ಆಮೇಲೆ ವಾಲ್ಟೇರ್. ಓಕೆ, ನೆಕ್ಸ್ಟು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಫ್ರೆಂಚರ ಮೇಲೆ ಅಗಾಧ ಪ್ರಭಾವವನ್ನು ಉಂಟು ಮಾಡುತ್ತೆ. ಅಮೆರಿಕದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿದ್ದ ಅನೇಕ ಫ್ರೆಂಚ್ ಸೈನಿಕರು ತಾಯ್ನಾಡಿಗೆ ಹಿಂದಿರುಗಿದರು. ಈ ತಾಯ್ನಾಡಿಗೆ ಹಿಂದಿರುಗ್ತಾರೆ ಈ ಫ್ರೆಂಚ್ ಸೈನಿಕರು. ಅವರು ಕ್ರಾಂತಿಕಾರಿಗಳಿಗೆ ಅವಶ್ಯಕವಾದ ಬಲ ಮತ್ತು ಉತ್ಸಾಹಗಳನ್ನು ಒದಗಿಸಿ ಕ್ರಾಂತಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ನೋಡಿ, ಕ್ರಾಂತಿಕಾರಿಗಳಿಗೆ ಅವಶ್ಯಕವಾದ ಬಲ ತುಂಬುತ್ತಾರೆ. ಯಾರು? ಅಮೆರಿಕದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಅನೇಕ ಫ್ರೆಂಚ್ ಸೈನಿಕರು ತಾಯ್ನಾಡಿಗೆ ಹೋಗ್ತಾರಲ್ಲ, ಅಲ್ಲಿ ಕೂಡ ಈ ಥರ ದಂಗೆಗಳು ನಡೀತಾ ಇರ್ತಾವಲ್ಲ, ಆ ಜನರಿಗೆ ಸೈನಿಕರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಅವಶ್ಯಕವಾದ ಬಲ ಆಗಿರ್ಬೋದು, ಉತ್ಸಾಹಗಳನ್ನಾಗಿರ್ಬೋದು ತುಂಬಿಸಿ ಅವರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಈ ಕ್ರಾಂತಿಗೆ ಒಂದಿಷ್ಟು ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಓಕೆ, ನೆಕ್ಸ್ಟ್ ಈ ಎಲ್ಲ ಘಟನೆಗಳಿಂದಾಗಿ ಫ್ರೆಂಚ್ ರಾಜನು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಈ ಎಲ್ಲ ಘಟನೆಗಳಿಂದಾಗಿ ಫ್ರೆಂಚ್ ರಾಜನು 175 ವರ್ಷಗಳಿಂದ ಕರೆಯದಿದ್ದ ಈ ಸ್ಟೇಟ್ಸ್ ಜನರಲ್ ಎಂಬ ಫ್ರಾನ್ಸಿನ ಶಾಸಕಾಂಗ ಸಭೆಯನ್ನು ಕರೆಯಬೇಕಾಯಿತು. ನೋಡಿ, 175 ವರ್ಷಗಳಿಂದ ಈ ಸಭೆಯನ್ನು ಕರೆದಿರೋದಿಲ್ಲ ಫ್ರೆಂಚ್ ರಾಜ. ಅಂಥದನ್ನ ಈ ಸ್ಟೇಟ್ಸ್ ಜನರಲ್ ಎಂಬ ಸಭೆಯನ್ನು, ಫ್ರಾನ್ಸಿನ ಶಾಸಕಾಂಗ ಸಭೆಯನ್ನು ಕರಿಬೇಕಾಗಿರೋ ಪರಿಸ್ಥಿತಿಯಲ್ಲಿ ಬರುತ್ತೆ. 3ನೇ ವರ್ಗದ ಸದಸ್ಯರು ತಾವೇ ರಾಷ್ಟ್ರೀಯ ಸಭೆ ಎಂದು ಘೋಷಿಸಿಕೊಂಡರು. ಉಳಿದ 2 ವರ್ಗಗಳ ಸದಸ್ಯರನ್ನು ತಮ್ಮೊಡನೆ ಸೇರುವಂತೆ ಆಹ್ವಾನಿಸಿದರು. ನೋಡಿ, 3ನೇ ವರ್ಗದವರು ಯಾರಾಗಿರ್ತಾರೆ? ಸಾಮಾನ್ಯ ಜನರಾಗಿರ್ತಾರೆ. ಅವರು ತಮ್ಮದೇ ಒಂದು ರಾಷ್ಟ್ರೀಯ ಸಭೆ ಅಂತೇಳಿ ಘೋಷಿಸಿಕೊಂಡು ಉಳಿದ 2 ವರ್ಗಗಳ ಸದಸ್ಯರನ್ನು ತಮ್ಮ ಜೊತೆ ಸೇರಬೇಕು ಅಂತ ಆಹ್ವಾನ ಮಾಡ್ತಾರೆ. 1789ನೇ ಇಸ್ವಿ ಜುಲೈ 14ರಂದು ಬಾಸ್ಟೈಲ್ ಎಂಬ ರಾಜ್ಯ ಬಂದಿಖಾನೆಯ ಮೇಲೆ ದಾಳಿ ಮಾಡಿ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿ ನಿರಂಕುಶ ಪ್ರಭುತ್ವಕ್ಕೆ ಅಂತ್ಯ ಹಾಡ್ತಾರೆ. ಎಷ್ಟರಲ್ಲಿ? 1789 ಜುಲೈ 14ರಂದು ಬಾಸ್ಟೈಲ್ ಎಂಬ ರಾಜ್ಯ ಬಂದಿಖಾನೆಯ ಮೇಲೆ ದಾಳಿ ಮಾಡಿ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿ ನಿರಂಕುಶ ಪ್ರಭುತ್ವಕ್ಕೆ ಅಂತ್ಯ ಹಾಡಿದರು. ಓಕೆ, ನೆಕ್ಸ್ಟು ಕ್ರಮೇಣ ಈ ಕ್ರಾಂತಿಯು ದೇಶದ ಇತರ ಭಾಗಗಳಿಗೆ ಹರಡುತ್ತೆ. ರಾಜನು ಹೆಸರಿಗೆ ಮಾತ್ರ ರಾಜನಾಗಿದ್ದನು. ರಾಷ್ಟ್ರೀಯ ಸಭೆಯೇ ಎಲ್ಲಾ ಕಾನೂನುಗಳನ್ನು ರಚಿಸುತ್ತಾ ಅವಶ್ಯಕ ಆಜ್ಞೆಗಳನ್ನು ಹೊರಡಿಸಿತು. 1789 ಆಗಸ್ಟ್ 27ರಂದು ಮಾನವನ ಮತ್ತು ಪೌರನ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿತು. ರಾಜ್ಯತ್ವವನ್ನು ತೆಗೆದುಹಾಕಿ ಗಣರಾಜ್ಯವನ್ನು ಸ್ಥಾಪನೆ ಮಾಡಿತು. ನೋಡಿ, ರಾಜ್ಯತ್ವವನ್ನು ತೆಗೆದುಹಾಕಿ ಗಣರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಎಷ್ಟೆಲ್ಲ ಇವರು ಹರಸಾಹಸವನ್ನು ಪಡ್ತಾರೆ, ಎಷ್ಟೆಲ್ಲ ಕ್ರಾಂತಿಯನ್ನು ಮಾಡ್ತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ.
ಈ ಪ್ರಕ್ರಿಯೆಯು ಹಿಂಸಾತ್ಮಕ ರೂಪವನ್ನು ತಾಳಿತು. ತೀವ್ರವಾದ ಸುಧಾರಣೆಗಳನ್ನು ಬಯಸುವ ಜಾಕೋಬಿಯನ್ನರು ಎಂಬ ಒಂದು ಗುಂಪು ಅಧಿಕಾರಕ್ಕೆ ಬಂದಿತು. ನೋಡಿ, ಜಾಕೋಬಿಯನ್ನರು ಎಂಬ ಗುಂಪು ಅಧಿಕಾರಕ್ಕೆ ಬರುತ್ತೆ. ಇದರ ನಾಯಕ ಈ ರೋಬಿಸ್ಪಿಯರ್ ಆಗಿರ್ತಾರೆ. ನೋಡಿ, ಜಾಕೋಬಿಯನ್ನರು ಎಂಬ ಗುಂಪು ಅಧಿಕಾರಕ್ಕೆ ಬರುತ್ತೆ. ಇದರ ನಾಯಕ ಯಾರಾಗಿರ್ತಾರೆ? ರೋಬಿಸ್ಪಿಯರ್ ಅನ್ನೋರು ಇದರ ನಾಯಕ ಆಗಿರ್ತಾರೆ. ಈತನು ಪ್ರಭುತ್ವದ ಪರ ಇದ್ದ ಮತ್ತು ಶಂಕಿತ ವ್ಯಕ್ತಿಗಳ ಹತ್ಯೆಗಾಗಿಯೇ ಆವಿಷ್ಕರಿಸಿದ್ದ ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡಿದ. ನೋಡಿ, ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡಿದನು. ಯಾಕೆ ಬಲಿ ನೀಡ್ತಾನೆ? ಪ್ರಭುತ್ವದ ಪರ ಇದ್ದ ಮತ್ತು ಶಂಕಿತ ವ್ಯಕ್ತಿಗಳ ಹತ್ಯೆಗಾಗಿಯೇ ಆವಿಷ್ಕಾರ ಮಾಡಿರ್ತಾರೆ ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡ್ತಾನೆ. ಓಕೆ, ನೆಕ್ಸ್ಟ್ ಪರಿಣಾಮಗಳು ನೋಡ್ತಾ ಹೋಗೋಣ. ಪರಿಣಾಮಗಳು. ಫ್ರೆಂಚ್ ಕ್ರಾಂತಿಯು ಪ್ರಮುಖ ಘಟನೆಗಳಿಗೆ ನಾಂದಿಯಾಯಿತು. ಊಳಿಗಮಾನ್ಯ ಪದ್ಧತಿಯು ನಾಶವಾಗುತ್ತೆ. ಈ ಫ್ರೆಂಚ್ ಕ್ರಾಂತಿ ಪ್ರಮುಖ ಘಟನೆಗಳಿಗೆ ನಾಂದಿಯಾಡುತ್ತೆ. ಊಳಿಗಮಾನ್ಯ ಪದ್ಧತಿ ನಾಶವಾಗುತ್ತೆ. ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾಗ್ತವೆ. ಶ್ರೀಮಂತರ ಭೂಮಿಯನ್ನು ಕಸಿದುಕೊಳ್ಳುತ್ತಾರೆ. ಚರ್ಚ್ ರಾಜ್ಯಕ್ಕೆ ಅಧೀನವಾಗುತ್ತೆ. ದೇಶಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮವು ಜಾರಿಗೆ ಬಂದಿತು. ಜನರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ತತ್ವಗಳ ಆಶ್ವಾಸನೆ ಕೊಡಲಾಗಿತ್ತು. ಈ ರೀತಿಯಾದ ಫ್ರೆಂಚ್ ಕ್ರಾಂತಿಯಿಂದ ಸ್ವಾತಂತ್ರ್ಯ ಸಿಗುತ್ತೆ, ಸಮಾಜದಲ್ಲಿ ಸಮಾನತೆ ಬರುತ್ತೆ, ಜನರು ಭ್ರಾತೃತ್ವ ಭಾವನೆಯನ್ನ ಹೊಂದುತ್ತಾರೆ. ಓಕೆ, ಇಷ್ಟು ಫ್ರೆಂಚ್ ಕ್ರಾಂತಿ ಆಯಿತು. ಈಗ ನೆಕ್ಸ್ಟ್ ಏಕೀಕರಣ ಚಳುವಳಿಗಳು ಅಂತ ಬರ್ತವೆ. ಏಕೀಕರಣ ಚಳುವಳಿಗಳನ್ನು ನೋಡ್ತಾ ಹೋಗೋಣ. ಇಟಲಿಯ ಏಕೀಕರಣ. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಿದ್ದ ಇಟಲಿ ದೇಶ ಒಂದೇ ಭಾಷೆ ಆಡುತ್ತಿದ್ದರೂ ಒಡೆದು ಚೂರಾಗಿತ್ತು. ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯಲ್ಲಿ ಸಾರ್ವತ್ರಿಕವಾಗಿತ್ತು. ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹವಾಗಿದ್ದರೂ ಇಂಥ ಏಕೀಕರಣ ಅಸಾಧ್ಯವಾಗಿತ್ತು. ನೋಡಿ, ಇಲ್ಲಿ ಇಟಲಿದಲ್ಲಿ ಒಂದೇ ಭಾಷೆ ಆಡ್ತಾ ಇರ್ತಾರೆ, ಆದರೂ ಸಹ ಅದೇನಾಗುತ್ತೆ, ಇಟಲಿ ಒಡೆದು ಚೂರಾಗುತ್ತೆ. ಇದಕ್ಕೇನೋ ನಾನಾ ಕಾರಣಗಳಿರ್ತವೆ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಟಲಿ ಏಕೀಕರಣ ಅಂತ, ಮ್ಯಾಪ್ ಇದೆ ಇದು. ಓಕೆ, 19ನೇ ಶತಮಾನದ ಆದಿಭಾಗದಲ್ಲಿ ಇಟಲಿಯು ಅನೇಕ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದು ಹೋಗಿತ್ತು. ಅವುಗಳಲ್ಲಿ ಲೊಂಬಾರ್ಡಿ, ವೆನಿಷಿಯಾ, ಸಿಸಿಲಿ, ನೇಪಲ್ಸ್, 2 ಸಿಸಿಲಿಗಳ ರಾಜ್ಯವನ್ನ ನೇಪಲ್ಸ್ ಅಂತ ಕರೀತಾರೆ. ಆಮೇಲೆ ಪೋಪರ ರಾಜ್ಯಗಳು ಟಸ್ಕನಿ, ಪಾರ್ಮಾ ಮತ್ತು ಮೊಡೆನ್, ಇವುಗಳು ಪ್ರಮುಖವಾಗಿರ್ತವೆ. ಪಿಡ್ಮಂಟ್ ರಾಜ್ಯವು ಸಾರ್ಡಿನಿಯಾ, ಪಿಡ್ಮಂಟ್ ಮತ್ತು ಜಿನೋವಾಗಳನ್ನು ಒಳಗೊಂಡಿತ್ತು. ಈ ಪಿಡ್ಮಂಟ್ ರಾಜ್ಯ ಏನಾಗಿರುತ್ತೆ, ಸಾರ್ಡಿನಿಯಾ, ಪಿಡ್ಮಂಟ್ ಮತ್ತು ಜಿನೋವಾಗಳನ್ನು ಒಳಗೊಂಡಿರುತ್ತೆ. ನೋಡಿ, ಓಕೆ, ನೆಕ್ಸ್ಟ್ ನೋಡೋಣ. 1815 ಮತ್ತು 1848ರ ನಡುವೆ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ದಂಗೆಗಳು ಉಂಟಾಗ್ತವೆ. ಈ ಎಲ್ಲ ದಂಗೆಗಳ ಮುಖ್ಯ ಗುರಿ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ ಆಗಿರುತ್ತೆ. ಜೋಸೆಫ್ ಮ್ಯಾಜಿನಿ, ಕೌಂಟ್ ಕೌರ್ ಮತ್ತು ಗ್ಯಾರಿಬಾಲ್ಡಿ ಇಟಲಿ ಏಕೀಕರಣದ ಶಿಲ್ಪಿಗಳಾಗಿದ್ದರು. ನೋಡಿ, ಇದು ಕೇಳಿದ್ರು ಎಕ್ಸಾಮ್ಗಳಲ್ಲಿ, ಇಟಲಿಯ ಏಕೀಕರಣದ ಶಿಲ್ಪಿಗಳು ಯಾರು ಅಂತ ಕೇಳಿದ್ರು. ಈ ಇಟಲಿ ಏಕೀಕರಣದ ಶಿಲ್ಪಿಗಳು ಜೋಸೆಫ್ ಮ್ಯಾಜಿನಿ, ಕೌಂಟ್ ಕೌರ್ ಮತ್ತು ಗ್ಯಾರಿಬಾಲ್ಡಿ, ಇವರು ಇಟಲಿಯ ಏಕೀಕರಣದ ಶಿಲ್ಪಿಗಳಾಗಿದ್ದಾರೆ. ಮ್ಯಾಜಿನ್ ಹೆಸರಾಂತ ಕ್ರಾಂತಿಕಾರಿ ಚಿಂತಕ ಮತ್ತು ಬರಹಗಾರರಾಗಿರ್ತಾರೆ. ಅವರು ತನ್ನ ಗ್ರಂಥ ಇಟಲಿ ಆಸ್ಟ್ರಿಯಾ ಪ್ಯಾಪಸಿಯಲ್ಲಿನ ಲೇಖನಗಳಿಂದ ಇಟಲಿ ದೇಶದ ಯುವಕರನ್ನ ಪ್ರಚೋದನ ಮಾಡ್ತಾರೆ. ನೋಡಿ, ಇದೇನು ಈ ಕೃತಿ ಐತಲ್ಲ, ಇದು ಒಂದೇ, ಇಟಲಿ ಆಸ್ಟ್ರಿಯಾ ಮತ್ತು ಪ್ಯಾಪಸಿ, ಇದು ಇವರ ಗ್ರಂಥ ಆಗಿರುತ್ತೆ, ಮ್ಯಾಜಿನಿ ಅವರ ಗ್ರಂಥ. ಈ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥ ಲೇಖನಗಳಿಂದ ಇಟಲಿ ದೇಶದ ಯುವಕರನ್ನ ಪ್ರಚೋದಿಸ್ತಾರೆ ಇವರು. ಅವನು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಕ ಅಭಿಪ್ರಾಯಗಳಿಂದ ಅವರನ್ನು ಹುರಿದುಂಬಿಸಿ ಅಂದಿನ ರಾಜಕೀಯ ವ್ಯವಸ್ಥೆಯ ವಿರುದ್ಧ ದಂಗೆ ಏಳುವಂತೆ ಇವರು ಪ್ರಚೋದನೆ ಮಾಡ್ತಾರೆ. ಯುವ ಜನತೆಯಲ್ಲಿ ಇವರು ಪ್ರಚೋದನೆಯ ರೀತಿಯಲ್ಲಿ ಹೇಳಿಕೆಗಳನ್ನು ಅಥವಾ ಲೇಖನಗಳನ್ನು ಬರೆದಿರ್ತಾರೆ. ಆದ್ದರಿಂದ ಯುವಕರಿಗೆ ಹುರಿದುಂಬಿಸ್ತಾರೆ ಕ್ರಾಂತಿ ಮಾಡೋದಿಕ್ಕೆ. ತರುಣ ಇಟಲಿ ಅಂದ್ರೆ ಯಂಗ್ ಇಟಲಿ ಎಂಬ ಒಂದು ಪಕ್ಷವನ್ನು ಕಟ್ಟಿದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿ ಏಕೀಕರಣದ ಗುರಿಗಳನ್ನ ಹೊಂದಿದ್ದ. ತರುಣ ಇಟಲಿ ಅನ್ನೋ ಪಕ್ಷವನ್ನ ಯಾರು ಕಟ್ಟಿದ್ರು? ಮ್ಯಾಜಿನಿ ಎಂಬವರು ಕಟ್ಟಿದ್ರು. ನೆನಪಲ್ಲಿ ಇಟ್ಕೊಳ್ರಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇವೆಲ್ಲ.
ಓಕೆ, ನೆಕ್ಸ್ಟ್ ಗ್ಯಾರಿಬಾಲ್ಡಿ ಬರ್ತಾರೆ. ಗ್ಯಾರಿಬಾಲ್ಡಿ ಒಬ್ಬ ಯೋಧ, ಹೋರಾಟಗಾರ. ಇವನು ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿರ್ತಾರೆ. ಆನಂತರ ಕೆಂಪಂಗಿ ದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸಾರ್ಡಿನಿಯಾ ಜೊತೆಗೂಡಿ ಆಸ್ಟ್ರಿಯಾದೊಡನೆ ಹೋರಾಡಿದ. ಕೆಂಪಂಗಿ ದಳ ಯಾರು ಕಟ್ತಾರೆ ಅಂತ ಕೇಳಿದ್ರು. ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಕ್ರಾಂತಿಯನ್ನು ಮಾಡ್ತಾರೆ. ಆ ನಂತರ ಇವರು ಕೆಂಪಂಗಿ ದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸಾರ್ಡಿನಿಯಾ ಜೊತೆಗೆ ಆಸ್ಟ್ರಿಯಾದೊಡನೆ ಹೋರಾಟವನ್ನು ಮಾಡ್ತಾರೆ. ಕೆಂಪಂಗಿ ದಳ ಯಾರು ನಿರ್ಮಿಸ್ತಾರೆ? ಇವರೇ ನೋಡಿ, ಗ್ಯಾರಿಬಾಲ್ಡಿ. ನೆನಪಲ್ಲಿ ಇಟ್ಕೊಳ್ರಿ. 1860ರಲ್ಲಿ 2 ಸಿಸಿಲಿಗಳ ರಾಜ್ಯದ ಮೇಲೆ ತನ್ನ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು ಹಾಗೂ ಪ್ರಜಾಪ್ರಭುತ್ವ ಸುಧಾರಣೆಗಾಗಿ ಆಗ್ರಹಿಸಿದನು. ಎಷ್ಟರಲ್ಲಿ? 1860ರಲ್ಲಿ ಈ 2 ಸಿಸಿಲಿಗಳ ರಾಜ್ಯದ ಮೇಲೆ ಕೆಂಪಂಗಿ ದಳದ ಸೈನ್ಯ ಜೊತೆಗೆ ದಾಳಿ ಮಾಡ್ತಾನೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಇಟಲಿ ದೇಶದ ಏಕೀಕರಣದಲ್ಲಿ ಸಾರ್ಡಿನಿಯಾದ ಮುಖ್ಯಮಂತ್ರಿ ಕೌಂಟ್ ಕೌರ್, ಸಾರ್ಡಿನಿಯಾದ ಮುಖ್ಯಮಂತ್ರಿ ಆಗಿರ್ತಾರೆ ಕೌಂಟ್ ಕೌರ್ ಪ್ರಧಾನ ವ್ಯಕ್ತಿಯಾಗಿದ್ದ. ಅವನು ಪತ್ರಿಕೋದ್ಯಮಿಯಾಗಿರ್ತಾನೆ. ಇಟಲಿ ದೇಶದ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಮೀಸಲಾಗಿದ್ದ ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಆರಂಭಿಸ್ತಾನೆ. ರಿಸಾರ್ಜಿಮೆಂಟೋ ಪತ್ರಿಕೆಯನ್ನು ಯಾರು ಆರಂಭಿಸ್ತಾರೆ? ಕೌಂಟ್ ಕೌರ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇವರು ಆರಂಭಿಸ್ತಾರೆ. ಯಾಕೆ? ಇಟಲಿ ದೇಶದ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿಯೇ ಈ ಪತ್ರಿಕೆ ಮೀಸಲಾಗಿರುತ್ತೆ. ಓಕೆ, ತನ್ನ ಪ್ರಭಾವಶಾಲಿ ಬರವಣಿಗೆಗಳಿಂದ ಜನರ ಮನಸ್ಸಿನ ಮೇಲೆ ಮತ್ತು ರಾಜರುಗಳ ಮನಸ್ಸಿನ ಮೇಲೆ ಅತೀವ ಪ್ರಭಾವವನ್ನು ಈತ ಬೀರ್ತಾನೆ. ಇಲ್ಲಿದ್ದಾರೆ ನೋಡಿ, ಗ್ಯಾರಿಬಾಲ್ಡಿ. ಒಂದು ನಿಮಿಷ, ಇಲ್ಲಿ ಮೇಲೆ ಒಂದು ಇನ್ಫಾರ್ಮೇಷನ್ ಇತ್ತು, ಆಮೇಲೆ ನೋಡೋಣ ಅಂತ ಕೆಳಗೆ ಬಂದೆ, ಅದನ್ನು ಅಷ್ಟೇ ಬಿಟ್ಬಿಟ್ಟೆ. ಇವಾಗ ನೋಡೋಣ ಬನ್ನಿ. ಇವಾಗ ನೆನಪಾಯಿತು ನನಗೆ, ಸೊ ಹಾಗಾಗಿ ಇಲ್ಲಿದೆ ನೋಡಿ. ಓಕೆ, ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರಲ್ಲ. ಇತಿಹಾಸಕಾರನೊಬ್ಬನ ಅಭಿಪ್ರಾಯದಲ್ಲಿ ಫ್ರಾನ್ಸಿನಲ್ಲಿ ಕ್ರಾಂತಿ ಘಟಿಸುವುದರೊಂದಿಗೆ ಯುರೋಪಿನ ಇತಿಹಾಸವು ಒಂದು ರಾಷ್ಟ್ರ, ಒಂದು ಘಟನೆ ಮತ್ತು ಒಬ್ಬ ವ್ಯಕ್ತಿಯಲ್ಲಿ ವಿಲೀನವಾಗಿತ್ತು. ಆ ರಾಷ್ಟ್ರವೇ ಫ್ರಾನ್ಸ್ ಘಟನೆಯೇ ಫ್ರೆಂಚ್ ಕ್ರಾಂತಿ ಮತ್ತು ಆ ವ್ಯಕ್ತಿಯೇ ನೆಪೋಲಿಯನ್ ಆಗಿದ್ದ. ನೋಡಿ, ಈ ಇತಿಹಾಸಕಾರನೊಬ್ಬನ ಅಭಿಪ್ರಾಯದಲ್ಲಿ ಏನಾಗುತ್ತೆ? ಫ್ರಾನ್ಸಿನಲ್ಲಿ ಕ್ರಾಂತಿ ಘಟಿಸುವುದರೊಂದಿಗೆ ಯುರೋಪಿನ ಇತಿಹಾಸವು ಒಂದು ರಾಷ್ಟ್ರ, ಒಂದು ಘಟನೆ ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಲೀನವಾಗಿತ್ತು ಅಂತ ಇವರು ಅಭಿಪ್ರಾಯಪಟ್ಟಿದ್ರು, ಒಬ್ಬ ಇತಿಹಾಸಕಾರ. ಅದು ಯಾವ್ಯಾವ ಅಂತ ಕೇಳಿದಾಗ, ಆ ರಾಷ್ಟ್ರ ಯಾವುದು? ಆ ರಾಷ್ಟ್ರವೇ ಫ್ರಾನ್ಸ್ ಆಗಿತ್ತು. ಆ ಘಟನೆಯೇ ಫ್ರೆಂಚ್ ಕ್ರಾಂತಿಯಾಗಿತ್ತು ಮತ್ತು ಆ ವ್ಯಕ್ತಿಯೇ ನೆಪೋಲಿಯನ್ ಆಗಿದ್ದ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್ ನೋಡಿ. ಅದಕ್ಕಾಗಿ ನಾನು ಮತ್ತೆ ವಾಪಸ್ ಬಂದು ಹೇಳ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ನೋಡಿ. ಓಕೆ, ನೆಪೋಲಿಯನ್ ಆಗಿದ್ದ ಅಂತ ಒಬ್ಬ ಇತಿಹಾಸಕಾರ ಅಭಿಪ್ರಾಯ ಪಡ್ತಾನೆ. ಓಕೆ, ನೆಕ್ಸ್ಟು ಪುನಃ ಅಲ್ಲೇ ಹೋಗೋಣ ಬನ್ನಿ. ಓಕೆ, ಗ್ಯಾರಿಬಾಲ್ಡಿ ಆಯಿತು. ಕೌಂಟ್ ಕೌರ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಓಕೆ, ಕೌಂಟ್ ಕೌರ್ ಇಟಲಿಯಿಂದ ಆಸ್ಟ್ರಿಯಾವನ್ನು ಹೊರದೂಡಿ ಸಾರ್ಡಿನಿಯಾವನ್ನು ಇಟಲಿಯ ಅತಿ ದೊಡ್ಡ ಮತ್ತು ಅತ್ಯಂತ ಬಲಶಾಲಿಯಾದ ರಾಜ್ಯವನ್ನಾಗಿ ಮಾಡಲು ತೀರ್ಮಾನಿಸಿದನು. ನೋಡಿ, ಇಟಲಿಯಿಂದ ಆಸ್ಟ್ರಿಯಾವನ್ನು ಹೊರದೂಡಿ ಸಾರ್ಡಿನಿಯಾವನ್ನು ಇಟಲಿಯ ಅತಿ ದೊಡ್ಡ ಮತ್ತು ಅತ್ಯಂತ ಬಲಶಾಲಿಯಾದ ರಾಜ್ಯವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸಾರ್ಡಿನಿಯಾದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕೂಡಲೇ ತನ್ನ ಗುರಿಯನ್ನು ಸಾಧಿಸಲು ಕೆಲಸವನ್ನು ಆರಂಭಿಸ್ತಾನೆ. ರಾಜ್ಯದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ಇಟಲಿಯಲ್ಲಿ ಅತ್ಯಂತ ಪ್ರಗತಿಪರ ರಾಜ್ಯವನ್ನಾಗಿ ಮಾಡ್ತಾನೆ. ನೋಡಿ, ಯಾರು? ಈ ಕೌಂಟ್ ಕೌರ್ ಅನ್ನೋದು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟು ಇಲ್ಲಿದ್ದಾರೆ ನೋಡಿ, ಕೌಂಟ್ ಕೌರ್ ಫ್ರಾನ್ಸ್ನೊಡನೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆಸ್ಟ್ರಿಯಾವನ್ನು ಯುದ್ಧಕ್ಕೆ ಕೆರಳಿಸಿ ಫ್ರಾನ್ಸ್ನ ಜೊತೆಗೂಡಿ ಆಸ್ಟ್ರಿಯಾವನ್ನು ಸೋಲಿಸ್ತಾನೆ. ಲೊಂಬಾರ್ಡಿಯಿಂದ ಹೊರಗಟ್ಟಿದ್ದಲ್ಲದೆ ಸಾರ್ಡಿನಿಯಾ ಹಾಗೂ ಲೊಂಬಾರ್ಡಿಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಟಸ್ಕನಿ, ಮೊಡೆನ್, ಪಾರ್ಮಾ ಮತ್ತು ಉತ್ತರದ ಪೋಪರ ರಾಜ್ಯಗಳಲ್ಲಿ ಕ್ರಾಂತಿಗಳುಂಟಾಗಿ ಅವು ಸಾರ್ಡಿನಿಯಾದ ಜೊತೆಗೆ ಐಕ್ಯವಾಗ್ತವೆ. ಯಾವ್ಯಾವ ಸಾರ್ಡಿನಿಯಾದ ಜೊತೆಗೆ ಐಕ್ಯವಾಗ್ತವೆ? ಟಸ್ಕನಿ, ಮೊಡೆನ್ನೋ, ಪಾರ್ಮಾ ಮತ್ತು ಉತ್ತರ ಪೋಪರ ರಾಜ್ಯಗಳು ಇವೇನಾಗ್ತವೆ? ಕ್ರಾಂತಿಗಳುಂಟಾಗಿ ಸಾರ್ಡಿನಿಯಾ ಜೊತೆಗೆ ಐಕ್ಯವಾಗ್ತವೆ.
ನೆಕ್ಸ್ಟು ಕೌಂಟ್ ಕೌರ್ ರಹಸ್ಯವಾಗಿ ಸಿಸಿಲಿಯ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. 1861ರಲ್ಲಿ ವಿಕ್ಟರ್ ಎಮ್ಯಾನ್ಯುಯಲ್ ದೊರೆಯನ್ನು ಇಟಲಿಯ ರಾಜನನ್ನಾಗಿ ಘೋಷಿಸಿದನು. ಎಷ್ಟರಲ್ಲಿ? 1861ರಲ್ಲಿ ಈ ವಿಕ್ಟರ್ ಇಮ್ಯಾನ್ಯುಯಲ್ ಅವರನ್ನು ಈ ದೊರೆಯನ್ನು ಇಟಲಿಯ ರಾಜನನ್ನಾಗಿ ಘೋಷಿಸ್ತಾನೆ. ಇಟಲಿಗೆ ಆಸ್ಟ್ರಿಯಾದಿಂದ ವೆನಿಸಿಯಾ ದೊರೆಯಿತು. ಆಮೇಲೆ ಈಗ ರೋಮ್ ಮಾತ್ರ ಇಟಲಿ ದೇಶದಿಂದ ಹೊರಗುಳಿದಿತ್ತು. 1870ರಲ್ಲಿ ಫ್ರಾನ್ಸ್ ಮತ್ತು ಈ ಪ್ರಷ್ಯಾಗಳ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ಫ್ರಾನ್ಸ್ ಮತ್ತು ಪ್ರಷ್ಯಾ ಈ ಎರಡೂ ದೇಶಗಳ ನಡುವೆ ಯುದ್ಧ ಆರಂಭವಾಗುತ್ತೆ 1870ರಲ್ಲಿ. ಫ್ರಾನ್ಸ್ ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಕರೆಸಿಕೊಳ್ಳಬೇಕಾಗುತ್ತೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ವಿಕ್ಟರ್ ಇಮ್ಯಾನ್ಯುಯಲ್ ರೋಮ್ ಮೇಲೆ ನುಗ್ಗಿ ಅದನ್ನು ಆಕ್ರಮಿಸಿಕೊಳ್ತಾನೆ. ರೋಮ್ ಇಟಲಿಯ ರಾಜಧಾನಿಯಾಗುತ್ತೆ. ಇಟಲಿಯ ಏಕೀಕರಣ ಪೂರ್ಣಗೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಜರ್ಮನಿಯ ಏಕೀಕರಣ ಬರುತ್ತೆ. ಓಕೆ, ಜರ್ಮನಿಯ ಏಕೀಕರಣ 19ನೇ ಶತಮಾನದ ಆದಿಭಾಗದಲ್ಲಿ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳಾಗಿ ವಿಭಾಗವಾಗಿತ್ತು. ಜರ್ಮನಿ ಏನಾಗುತ್ತೆ, ಅನೇಕ ಸ್ವತಂತ್ರ ರಾಜ್ಯಗಳಾಗಿ ವಿಭಾಗ ಆಗಿರುತ್ತೆ. ಅವುಗಳಲ್ಲಿ ವೆಂಟ್ಬರ್ಗ್, ಬವೇರಿಯಾ, ಬೇಡನ್ ಮತ್ತು ಹೇಸ್ಗಳು ಅತ್ಯಂತ ಬಲಶಾಲಿ ರಾಜ್ಯಗಳಾಗಿದ್ದವು. ಉಳಿದವು ಚಿಕ್ಕವಾಗಿದ್ದವು. ಅನೇಕ ವೇಳೆ ಅವು ಪರಸ್ಪರ ಕಾದಾಡ್ತಾ ಇದ್ರು. ನೋಡಿ, ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಸ್ವಾಧೀನಪಡಿಸ್ಕೊಳ್ಳೋಕ್ಕೋಸ್ಕರ ಅವರು ಯುದ್ಧಗಳನ್ನು ಮಾಡ್ತಾ ಇರ್ತಾರೆ. ಆ ರಾಜ್ಯಗಳು ರಾಜಕೀಯವಾಗಿ ಬಲಹೀನವಾಗಿದ್ದವು ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದವು. ಪ್ರಸ್ತುತ ಪರಿಸ್ಥಿತಿಯಿಂದ ಜನರು ಅಸಮಾಧಾನಗೊಂಡಿದ್ದು ಸುಧಾರಣೆಗಾಗಿ ಹಾತೊರಿತಾ ಇದ್ರು. ಸುಧಾರಣೆ ಮಾಡೋದಕ್ಕೋಸ್ಕರ ಇವರು ಹಾತೊರಿತಾ ಇದ್ರು. ಫ್ರಾನ್ಸ್ನ ಮಹಾಕ್ರಾಂತಿಯು ಜರ್ಮನ್ನರ ರಾಷ್ಟ್ರಪ್ರಜ್ಞೆಯನ್ನು ಕೆರಳಿಸಿತು. ಇದರಿಂದ ರಾಜ್ಯಗಳಲ್ಲಿನ ಜನರು ರಾಷ್ಟ್ರೀಯ ಏಕತೆಗಾಗಿ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಸುಧಾರಣೆಗಾಗಿ ಆಗ್ರಹಿಸಿದರು. ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ ಒಂದು ಜರ್ಮನಿ ರಾಜ್ಯಗಳ ಸಂಘ ಏರ್ಪಟ್ಟಿತು. ನೋಡಿ, ಜರ್ಮನಿ ರಾಜ್ಯಗಳ ಸಂಘ ಎಲ್ಲಿ ಏರ್ಪಟ್ಟಿತು? ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ. ಆದರೆ ರಾಜ್ಯಗಳಲ್ಲಿನ ಆಳರಸರು ತಮ್ಮ ಸ್ವಾತಂತ್ರ್ಯವನ್ನು ಮತ್ತು ಅಸ್ತಿತ್ವದಲ್ಲಿದ್ದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ಓಕೆ, ನೆಕ್ಸ್ಟ್ ಜರ್ಮನಿ ದೇಶ ಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳು ಪ್ರಜಾಸತ್ತೆ ಸಂಸ್ಥೆಗಾಗಿ ಮತ್ತು ಜರ್ಮನಿಯ ಏಕೀಕರಣಕ್ಕಾಗಿ ಚಳುವಳಿಗಳನ್ನು ಪ್ರಾರಂಭಿಸಿದರು. ನೋಡಿ, ಜರ್ಮನಿ ದೇಶದ ಪ್ರೇಮಿಗಳು ಏನು ಮಾಡ್ತಾರೆ, ತಮ್ಮ ಜರ್ಮನಿ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವರು ಜರ್ಮನಿಯ ಏಕೀಕರಣಕ್ಕಾಗಿ ಚಳುವಳಿಗಳನ್ನು ಪ್ರಾರಂಭಿಸಿದರು. ಆದರೆ ಆ ಚಳುವಳಿಗಳನ್ನು ಅಡಗಿಸಲಾಯಿತು. ಆ ಕ್ರಾಂತಿಗಳು ದೇಶ ಬಿಟ್ಟು ಓಡಿ ಹೋದರು. ಕ್ರಾಂತಿಕಾರಿಗಳು ನೋಡಿ, ಚಳುವಳಿಗಳನ್ನು ಹತ್ತಿಕ್ತಾರೆ. ಹಾಗೆ ಕ್ರಾಂತಿಕಾರಿಗಳು ಏನು ಚಳುವಳಿಗಳನ್ನು ನಡೆಸ್ತಾ ಇರ್ತಾರಲ್ಲ, ಅವರುಗಳನ್ನು ದೇಶ ಬಿಟ್ಟು ಓಡಿ ಹೋಗೋ ಥರ ಮಾಡ್ತಾರೆ. ಪ್ರಷ್ಯಾ ಈ ಚಟುವಟಿಕೆಗಳಲ್ಲಿ ಒಂದು ಮಹತ್ತರ ಪಾತ್ರವನ್ನು ವಹಿಸಿದ ಮೇಲೆ ಆರ್ಥಿಕ ಪ್ರಗತಿ ಮತ್ತು ಕೈಗಾರಿಕೀಕರಣ ಅಭಿವೃದ್ಧಿಗೊಂಡಿತು. ಪ್ರಷ್ಯಾ ಈ ಚಟುವಟಿಕೆಗಳಲ್ಲಿ ಒಂದು ಮಹತ್ತರ ಪಾತ್ರ ವಹಿಸುತ್ತಲ್ಲ, ಆ ಪಾತ್ರ ವಹಿಸಿದ ಮೇಲೆ ಆರ್ಥಿಕ ಪ್ರಗತಿ ಮತ್ತು ಕೈಗಾರಿಕೀಕರಣ ಇಲ್ಲಿ ಅಭಿವೃದ್ಧಿಗೊಳ್ತವೆ. ಬಿಸ್ಮಾರ್ಕ್ ಬರ್ತಾರೆ. ಜರ್ಮನಿಯ ಏಕೀಕರಣದ ಪ್ರಧಾನ ಶಿಲ್ಪಿ ಅಟ್ಟೋ ವಾನ್ ಬಿಸ್ಮಾರ್ಕ್ ಅಂತ ಬರ್ತಾರೆ, ಇವರಾಗಿದ್ದಾರೆ. ಇವನು ಪ್ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದನು. ನೋಡಿ, ಇದು ಇಂಪಾರ್ಟೆಂಟ್. ನೋಡಿ, ಬಿಸ್ಮಾರ್ಕ್ ಏನಾಗಿರ್ತಾರೆ, ಇದು ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಈ ಜರ್ಮನಿಯ ಏಕೀಕರಣದ ಪ್ರಧಾನ ಶಿಲ್ಪಿ ಯಾರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಅಟ್ಟೋ ವಾನ್ ಬಿಸ್ಮಾರ್ಕ್ ಆಗಿದ್ದಾರೆ. ಈತ ಪ್ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಂ ಇರ್ತಾನಲ್ಲ, ಆ 1ನೇ ವಿಲಿಯಂನ ಮುಖ್ಯಮಂತ್ರಿ ಆಗಿರ್ತಾನೆ. ನೋಡಿ, ಓಕೆ, ಬಿಸ್ಮಾರ್ಕ್ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ಬಿಸ್ಮಾರ್ಕ್ ಸರ್ಕಾರಿ ನೌಕರನಾಗಿ ಜರ್ಮನಿಯ ಶಾಸನಸಭೆ ಡಯಟ್ನ ಸದಸ್ಯನಾಗಿದ್ದನು. ಜರ್ಮನಿಯ ಶಾಸನಸಭೆ ಡಯಟ್, ಇದು ಕೇಳ್ತಾರೆ ನೋಡಿ ಎಕ್ಸಾಮ್ಗಳಲ್ಲಿ. ಜರ್ಮನಿಯ ಶಾಸನಸಭೆ ಹೆಸರೇನು ಅಂತ, ಡಯಟ್. ನೋಡಿ, ಆ ಡಯಟ್ನ ಸದಸ್ಯನಾಗಿರ್ತಾನೆ ಈತ. ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭಿಸಿ ಪ್ರಾಮುಖ್ಯತೆಗೆ ಬಂದಿರ್ತಾನೆ. ಇವನು ಆಸ್ಟ್ರಿಯಾ ನಾಯಕತ್ವದಲ್ಲಿನ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಗಳ ಬಗ್ಗೆ ಸೂಕ್ಷ್ಮ ಪರಿಚಯ ಹೊಂದಿದ್ದನು. ಅದರ ದೌರ್ಬಲ್ಯಗಳೇನು ಎಂಬುದನ್ನು ಈತ ತಿಳಿದಿರ್ತಾನೆ. ಆಸ್ಟ್ರಿಯಾ, ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಬಲಾಬಲಗಳನ್ನು ತಿಳಿದಿದ್ದ.
ನೋಡಿ, ಆದ್ದರಿಂದ ಈತ ತುಂಬ ಪ್ರಮುಖವಾಗಿ ಪಾತ್ರ ವಹಿಸ್ತಾನೆ ಈ ಜರ್ಮನಿ ಏಕೀಕರಣದಲ್ಲಿ. ನೋಡಿ, ಜರ್ಮನಿ ಶಾಸನ ಸಭೆಯ ಡಯಟ್ನ ಸದಸ್ಯನಾಗಿರ್ತಾನೆ. ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭಿಸಿ ಪ್ರಾಮುಖ್ಯತೆಗೆ ಬರ್ತಾನೆ. ಅವನು ಆಸ್ಟ್ರಿಯಾ ನಾಯಕತ್ವದಲ್ಲಿ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಗಳ ಬಗ್ಗೆ ಸೂಕ್ಷ್ಮ ಪರಿಚಯನ ಹೊಂದಿರ್ತಾನೆ. ಅಂದರೆ ಇವ್ರ ದೌರ್ಬಲ್ಯ ಏನು, ಇವ್ರ ಬಲ ಏನು ಅಂತ ಎಲ್ಲ ತಿಳ್ಕೊಂಡಿರ್ತಾನೆ ಈತ. ಆಸ್ಟ್ರಿಯಾ, ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಬಲಗಳನ್ನು ಈತ ತಿಳಿದಿರ್ತಾನೆ. ಜರ್ಮನಿಯ ಏಕೀಕರಣವನ್ನು ಸಾಧಿಸಲು ಪ್ರಷ್ಯಾ ಒಂದೇ ಸಮರ್ಥಶಾಲಿ ಎಂಬುದನ್ನು ಮನಗಂಡಿದ್ದ ಹಾಗೂ ಪ್ರಷ್ಯಾವನ್ನು ಜರ್ಮನಿಯಲ್ಲಿ ಅಗ್ರ ರಾಜ್ಯವನ್ನಾಗಿ ಮಾಡಬೇಕೆಂದು ಈತ ಅಪೇಕ್ಷಿಸಿರ್ತಾನೆ. ನೋಡಿ, ಈ ಜರ್ಮನಿಯ ಏಕೀಕರಣ ಸಾಧಿಸೋದಕ್ಕೆ ಪ್ರಷ್ಯಾ ಒಂದೇ ಸಮರ್ಥಶಾಲಿ ಅಂತೇಳಿ ಈತ ಮನಗಂಡಿರ್ತಾನೆ. ಹಾಗೆ ಪ್ರಷ್ಯಾವನ್ನು ಜರ್ಮನಿಯಲ್ಲಿ ಅಗ್ರ ರಾಜ್ಯವನ್ನಾಗಿ ಮಾಡಬೇಕೆನ್ನೋದು ಈತನ ಆಶಯವಾಗಿರುತ್ತೆ. ಈ ಉದ್ದೇಶದ ಸಾಧನೆಗಾಗಿ ಅವನ ಗುರಿಗಳು 2 ಬಗೆಯ ಆಗಿದ್ದವು. ಒಂದು, ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು. ಮತ್ತೊಂದು, ಜರ್ಮನಿಯಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಕ್ಕಿಂತ ಜರ್ಮನಿಯಲ್ಲೇ ಪ್ರಷ್ಯಾಮಯವಾಗಿ ಮಾಡುವುದು. ನೋಡಿ, ಒಂದು, ಈ ಜರ್ಮನ್ ರಾಜ್ಯಗಳ ಸಂಘದಿಂದ ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಾಕೋದು. ಇಲ್ಲ, ಜರ್ಮನಿಯಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಕ್ಕಿಂತ ಜರ್ಮನಿಯನ್ನೇ ಪ್ರಷ್ಯಾವಾಗಿ ಮಾಡೋದು ಈತನ 2 ಮುಖ್ಯ ಗುರಿಗಳಾಗಿರ್ತವೆ ಈತನದ್ದು. ಓಕೆ, ಅಂದರೆ ಪ್ರಷ್ಯಾದ ಸಂಸ್ಕೃತಿ, ಸಂಪ್ರದಾಯ, ಆಡಳಿತ ಯಂತ್ರ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆಲ್ಲ ವಿಸ್ತರಿಸೋದಾಗಿತ್ತು. ಓಕೆ, ಪ್ರಷ್ಯಾದ ಸಂಸ್ಕೃತಿ ಆಗಿರಬಹುದು, ಮತ್ತು ಸಂಪ್ರದಾಯ, ಆಡಳಿತ ಯಂತ್ರ ಮತ್ತು ಸೈನಿಕ ಬಲವನ್ನೆಲ್ಲ ಜರ್ಮನಿ ದೇಶಕ್ಕೆಲ್ಲ ವಿಸ್ತರಣೆ ಮಾಡೋದು ಈತನ ಆಶಯವಾಗಿತ್ತು. ನೋಡಿ, ಓಕೆ, ನೆಕ್ಸ್ಟು ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯವೆಂದು ಮನಗಂಡಿದ್ದನು. ನೋಡಿ, ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಕೇಳ್ತಾರೆ. ಇದು ಬಿಸ್ಮಾರ್ಕ್ ಅವರ ಪ್ರತಿಪಾದನೆಯಾಗಿರುತ್ತೆ. ಈತ ಜರ್ಮನಿಯ ಏಕೀಕರಣಕ್ಕಾಗಿ ಅಥವಾ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯ ಅಂತ ಈತ ಮನಗಂಡಿರ್ತಾನೆ. ರಕ್ತ ಮತ್ತು ಕಬ್ಬಿಣ ತತ್ವ ಎಂದರೆ ಯುದ್ಧ ನೀತಿ. ಇದನ್ನು ಕೇಳಿದರೆ ರಕ್ತ ಮತ್ತು ಕಬ್ಬಿಣ ತತ್ವ ಅಂದರೆ ಏನು ಅಂತ. ಇದು ಯುದ್ಧ ನೀತಿಯಾಗಿದೆ. ಇದರಿಂದ ಅವನು ಒಂದು ಬಲವಾದ ಸೈನ್ಯವನ್ನು ಕಟ್ಟಿರ್ತಾನೆ. ಅವನ ಮುಂದಿನ ಗುರಿ ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದಾಗಿರುತ್ತೆ. ಡೆನ್ಮಾರ್ಕ್ ಆಳ್ವಿಕೆಗೆ ಒಳಪಟ್ಟಿದ್ದ 2 ಸಣ್ಣ ರಾಜ್ಯಗಳಾದ ಶೆಲ್ಸ್ವಿಗ್ ಮತ್ತು ಹಾಲ್ಸ್ಟೈನನ್ನು ಬಿಸ್ಮಾರ್ಕನು ಸೇರಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿದ. ನೋಡಿ, ಯಾವ್ದ್ಯಾವುದು, ಶೆಲ್ಸ್ವಿಗ್ ಮತ್ತು ಹಾಲ್ಸ್ಟೈನ್, ಈ 2 ರಾಜ್ಯಗಳನ್ನು ಬಿಸ್ಮಾರ್ಕ್ ಸೇರಿಸಿಕೊಳ್ಬೇಕಂತ ಆಶಯ ಮಾಡ್ತಾನೆ. ಆಸ್ಟ್ರಿಯಾ ಜೊತೆಗೂಡಿ ಡೆನ್ಮಾರ್ಕಿನ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸಿಕೊಳ್ತಾನೆ. ಆನಂತರ ಬಿಸ್ಮಾರ್ಕ್ ಇಟಲಿಯೊಡನೆ ಒಪ್ಪಂದ ಮಾಡಿಕೊಂಡು ಆಸ್ಟ್ರಿಯಾದೊಡನೆ ಯುದ್ಧವಾದರೆ ಅದರ ಬೆಂಬಲವನ್ನು ಬಯಸ್ತಾನೆ. ಸುಸಜ್ಜಿತ ಜರ್ಮನಿಯ ಸೈನ್ಯಗಳು ಆಸ್ಟ್ರಿಯಾವನ್ನು ಸೋಲಿಸಿ 1866ರಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚಿಸಿದನು. ನೋಡಿ, ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ಎಷ್ಟರಲ್ಲಿ ರಚನೆ ಮಾಡ್ತಾರೆ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. 1866ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಪ್ರಷ್ಯಾದ ದೊರೆಯನ್ನು ವಂಶಪಾರಂಪರ್ಯವಾಗಿ ಈ ರಾಜ್ಯ ಸಂಘದ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು. ನೋಡಿ, ಈ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡ್ತಾರಲ್ಲ, ಆ ಸಂಘದ ಮುಖ್ಯಸ್ಥನನ್ನಾಗಿ ಪ್ರಷ್ಯಾದ ದೊರೆಯನ್ನು ವಂಶಪಾರಂಪರ್ಯವಾಗಿ, ಅಂದರೆ ಪ್ರಷ್ಯಾದ ದೊರೆ ಯಾರಾಗಿರ್ತಾರೋ ವಂಶಪಾರಂಪರ್ಯವಾಗಿ ಅವರೇ ದೊರೆಯಾಗಿರ್ತಾರೆ. ಅವರೇ ಈ ಉತ್ತರ ಜರ್ಮನ್ ರಾಜ್ಯಗಳ ಸಂಘದ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಇಲ್ಲಿ ತೀರ್ಮಾನ ಮಾಡ್ತಾರೆ. ಓಕೆ, ನೆಕ್ಸ್ಟು ಆಸ್ಟ್ರಿಯಾವನ್ನು ಜರ್ಮನಿಯ ನೆಲದಿಂದ ಹೊರದೂಡಿದ ನಂತರವೂ ಜರ್ಮನಿಯ ಏಕೀಕರಣ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಆಸ್ಟ್ರಿಯಾವನ್ನು ಜರ್ಮನ್ ನೆಲದಿಂದ ಹೊರಗೆ ಹಾಕಿರ್ತಾರೆ, ಆದರೂ ಸಹ ಈ ಜರ್ಮನಿಯ ಏಕೀಕರಣ ಪೂರ್ಣ ಆಗೋದಿಲ್ಲ. ಫ್ರಾನ್ಸ್ಗೆ ಹೊಂದಿಕೊಂಡಂತೆ ದಕ್ಷಿಣದಲ್ಲಿದ್ದ 16 ಜರ್ಮನ್ ರಾಜ್ಯಗಳು ರಾಜ್ಯ ಸಂಘದಿಂದ ಹೊರಗುಳಿದ್ದವು. ಜರ್ಮನಿಯನ್ನು ಬಲಹೀನ ಮಾಡುವುದೇ ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ನನ ಅಪೇಕ್ಷೆಯಾಗಿತ್ತು. ನೋಡಿ, 3ನೇ ಚಕ್ರವರ್ತಿ, ಫ್ರಾನ್ಸ್ನ 3ನೇ ಚಕ್ರವರ್ತಿ ಯಾರಾಗಿರ್ತಾರೆ, ನೆಪೋಲಿಯನ್.
ಈತನ ಅಪೇಕ್ಷೆ ಏನಾಗಿರುತ್ತೆ, ಜರ್ಮನಿಯನ್ನು ಬಲಹೀನವನ್ನಾಗಿ ಮಾಡೋದು ಈತನ ಅಪೇಕ್ಷೆ ಆಗಿರುತ್ತೆ. ಜರ್ಮನಿ ಏಕೀಕರಣ ಪೂರ್ಣಗೊಳ್ಳಬೇಕಾದರೆ ಫ್ರಾನ್ಸ್ನೊಡನೆ ಯುದ್ಧ ಅನಿವಾರ್ಯ ಎಂದು ಕಂಡುಕೊಂಡನು. ಬಿಸ್ಮಾರ್ಕ್ ಯುದ್ಧ ಸಿದ್ಧತೆ ಮಾಡಿಕೊಳ್ಳತೊಡಗಿದ. ನೆಪೋಲಿಯನ್ ಈ ಪ್ರಷ್ಯಾದ ಮೇಲೆ ಯುದ್ಧ ಸಾರಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸಿದವು. ಈ ನೆಪೋಲಿಯನ್ ಯಾರು, ಈ 3ನೇ ನೆಪೋಲಿಯನ್ ಇರ್ತಾನಲ್ಲ, ಫ್ರಾನ್ಸ್ನ ಚಕ್ರವರ್ತಿ, ಆತನಿಗೆ ಆತ ಪ್ರಷ್ಯಾದ ಮೇಲೆ ಯುದ್ಧ ಸಾರಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಆತನಿಗೆ ಸೋಲಿಸ್ತವೆ. ಇದರಿಂದಾಗಿ ಬಿಸ್ಮಾರ್ಕನು ಉಳಿದ ರಾಜ್ಯಗಳನ್ನು ಜರ್ಮನ್ ಒಕ್ಕೂಟದಲ್ಲಿ ಲೀನವಾಗುವಂತೆ ಮಾಡ್ತಾನೆ. ಜರ್ಮನ್ ಏಕೀಕರಣ ಪೂರ್ಣಗೊಳ್ಳುತ್ತೆ. ಪ್ರಷ್ಯಾದ 1ನೇ ವಿಲಿಯಂ ಜರ್ಮನ್ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದ. ಈ ಪ್ರಷ್ಯಾದ 1ನೇ ವಿಲಿಯಂ ಇರ್ತಾನಲ್ಲ, ಈತ ಜರ್ಮನ್ ಚಕ್ರವರ್ತಿ ಅಂತೇಳಿ ಬಿರುದು ಧರಿಸ್ತಾನೆ. ಅಲ್ಸೇಸ್ ಮತ್ತು ಲೊರೆನ್ ಪ್ರಾಂತ್ಯಗಳು ಫ್ರಾನ್ಸ್ನಿಂದ ಜರ್ಮನಿಗೆ ದೊರೆಯುತ್ತವೆ. ಅಲ್ಸೇಸ್ ಮತ್ತು ಲೊರೆನ್ ಈ 2 ಪ್ರಾಂತ್ಯಗಳು ಫ್ರಾನ್ಸ್ನಿಂದ ಜರ್ಮನಿಗೆ ಬರ್ತವೆ. ಓಕೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟು ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ ಫಸ್ಟ್ ಕ್ವಶನ್ನು, ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ 13 ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳಂತ ಕರೀತಾರೆ. ಹೊಸ ಇಂಗ್ಲಿಷ್ ವಸಾಹತುಗಳು. ಹೊಸ ಇಂಗ್ಲಿಷ್ ವಸಾಹತುಗಳಂತ ಕರೀತಾರೆ. 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಶ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಫಿಲಿಡೆಲ್ಫಿಯಾದಲ್ಲಿ ಸಭೆ ಸೇರ್ತಾರೆ. ಫಿಲಿಡೆಲ್ಫಿಯಾದಲ್ಲಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲನೇ ಅಧ್ಯಕ್ಷ ಯಾರಾಗ್ತಾರೆ ಅಂತ ಕೊಟ್ಟಿದ್ದಾರೆ. ಜಾರ್ಜ್ ವಾಷಿಂಗ್ಟನ್ ಆಗ್ತಾರೆ. ಜಾರ್ಜ್ ವಾಷಿಂಗ್ಟನ್. ಓಕೆ ನೆಕ್ಸ್ಟ್, ಸ್ಪಿರಿಟ್ ಆಫ್ ಲಾಸ್ನ ಕರ್ತೃ ಯಾರು ಅಂತ ಕೇಳಿದ್ದಾರೆ. ನೋಡಿ, ಸ್ಪಿರಿಟ್ ಆಫ್ ಲಾಸ್ನ ಕರ್ತೃ ಈ ಬಿಸ್ಮಾರ್ಕ್ ಆಗಿರ್ತಾರೆ. ನೋಡಿ, ಬಿಸ್ಮಾರ್ಕ್ ಅಲ್ಲ, ಮಾಂಟೆಸ್ಕೋ ಆಗ್ತಾರೆ. ಇದು ಯಾರು, ರಕ್ತ ಮತ್ತು ಕಬ್ಬಿಣ ನೀತಿ ಐತಲ್ಲ, ಇದು ಬಿಸ್ಮಾರ್ಕ್ ಆಗಿದ್ದಾರೆ. ಓಕೆ ಮಾಂಟೆಸ್ಕೋ. ಓಕೆ, ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ಆವಾಗಲೇ ನಾವು ಓದಿದ್ವಲ್ಲ, ತರುಣ ಇಟಲಿಯನ್ನು ಗ್ಯಾರಿಬಾಲ್ಡಿ ಇವರು ತರುಣ ಇಟಲಿ ಎಂಬ ಪಕ್ಷವನ್ನು ಕಟ್ತಾರೆ ಅಂತ. ಗ್ಯಾರಿಬಾಲ್ಡಿ ನೋಡಿ. ಗ್ಯಾರಿಬಾಲ್ಡಿ. ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಪ್ರತಿಪಾದಿಸಿದವರು ಬಿಸ್ಮಾರ್ಕ್. ಓಕೆ ನೆಕ್ಸ್ಟ್ ನೋಡೋಣ. ಓಕೆ ಇಷ್ಟು ಇವತ್ತಿನ ಕ್ಲಾಸ್ ಆಯಿತು. ನೆಕ್ಸ್ಟ್ ಕ್ಲಾಸು ನಾಳೆ ನೋಡೋಣ. 10th ಬರ್ತಕ್ಕಂಥ ಹಿಸ್ಟ್ರಿ ಪಾಠಗಳನ್ನು ನೋಡೋಣ. ಓಕೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.